ಹಲೋ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದಾರೆ ಅಂತ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ಟ್ರಯಾಂಗಲ್ಸ್ ಚಾಪ್ಟರ್ ಇನ್ನ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಅನ್ನ ನಾವು ಸಾಲ್ವ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗೆ ನಮ್ಮ ನೆಕ್ಸ್ಟ್ ಟಾಪಿಕ್ ಕ್ವಾಡ್ರಿಲೇಟರ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಮತ್ತೆ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂದ್ರೆ ಸರಿ, ಇಲ್ಲ ಅಂದ್ರೆ ಚಿಕ್ಕದಾಗಿ ನನ್ನ ಒಂದು ಪರಿಚಯನ ಮಾಡ್ಕೊತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ. ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡಿದೀನಿ. ಆ ನಂತರ ನಾನು ನಿಮ್ಗೆ ಮ್ಯಾಥ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ಓಕೆ ರೈಟ್, ಸೊ ಬರ್ರಿ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಕ್ವಾಡ್ರಿಲೇಟರ್ಸ್. ಸೊ ಕ್ವಾಡ್ರಿಲೇಟರ್ಸ್ ಮೊದಲಕ್ಕೆ ಮೀನಿಂಗ್ ಅರ್ಥ ಮಾಡ್ಕೊಳ್ಳೋಣಂತ್ರಿ. ದಟ್ ಇದಕ್ಕಿಂತ ಮುಂಚೆ ನಾವು ಏನ್ ಡಿಸ್ಕಸ್ ಮಾಡಿದ್ವಿ? ಟ್ರಯಾಂಗಲ್ಸ್ ಅನ್ನು ನೋಡಿದ್ವಿ. ವಿಚ್ ಮೀನ್ಸ್ ಟ್ರೈ ಅಂದ್ರೆ ಏನ್ರಿ ಅರ್ಥ? 3 ಅಂತ ಅರ್ಥ. ಯಾವ ಪ್ಲೇನ್ ಫಿಗರ್ಸ್ ಗೆ 3 ಸೈಡ್ಸ್ ಇರ್ತಾವ ಅವನ್ನ ಟ್ರಯಾಂಗಲ್ಸ್ ಅಂತ ಕರಿತೀವಿ. ಆ ನಂತರ ದಟ್ ಕ್ವಾಡ್ರಾ ಅಂತಂದ್ರೆ ದಟ್ ಏನ್ರಿ ಮೀನಿಂಗ್? 4 ಅಂತ ಅರ್ಥ. ಸೊ ಯಾವ ಪ್ಲೇನ್ ಫಿಗರ್ಸ್ 4 ಸೈಡ್ಸ್ ಇರ್ತಾವ, ಯಾವ ಪ್ಲೇನ್ ಫಿಗರ್ಸ್ ಗೆ 4 ಸೈಡ್ಸ್ ಇರ್ತಾವ ಅವನ್ನ ನಾವೇನ್ ಕರಿತೀವಿ ಅಂತಂದ್ರೆ ಕ್ವಾಡ್ರಿಲ್ಯಾಟರಲ್ಸ್ ಅಂತ ಕರಿತೀವಿ. ಯಾವ ಸಮತಲಾಕೃತಿಗೆ 4 ಬಾಹುಗಳು ಇರ್ತಾವ ಅವುಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಚತುರ್ಭುಜಗಳು ಅಂತ ಕರಿತೀವಿ. ರೈಟ್, ಸೊ ಈ ಕ್ವಾಡ್ರಿಲೇಟರ್ಸ್ ಅನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ದಟ್ 2 ಟೈಪ್ ಆಗಿ ಏನಂದ್ರೆ ಡಿವೈಡ್ ಮಾಡ್ತೀವಿ. ದಟ್ ಒಂದು ಕೈಟ್, ಇನ್ನೊಂದು ಟ್ರಾಪಿಜಿಯಂ. ಒಂದೇದೇನ್ರಿ? ಕೈಟ್. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಟ್ರಾಪಿಜಿಯಂ. ಓಕೆ, ಸೊ ಮೊದ್ಲಕ್ಕೆ ಏನಪ್ಪಾ ಅಂದ್ರೆ ಇದನ್ನ ನೋಡ್ಕೊತ ಹೋಗ್ಬಿಡಂತ್ರಿ. ಒಂದೊಂದನ್ನ ಏನಪ್ಪಾ ಅಂದ್ರೆ ಇದನ್ನ ಹೆಂಗದಾವ ಅಂತಂದ್ರೆ ನೋಡ್ಕೊತ ಹೋಗ್ಬಿಡ. ಕೈಟ್ ಅಂದ್ರೆ ಹೆಂಗಿರ್ತೈತ್ರಿ? ದಟ್ ಈ ರೀತಿಯಾಗಿ ಇರ್ತೈತಿ. ಇವೆರಡು ಸೈಡ್ ಇಕ್ವಲ್ ಇರ್ತಾವ. ಆ ನಂತರ ಈ 2 ಸೈಡ್ಸ್ ಏನಪ್ಪಾ ಅಂತಂದ್ರ ಇಕ್ವಲ್ ಇರ್ತಾವ. ಇದೇನಪ್ಪಾ ಅಂದ್ರೆ ಕೈಟ್. ಟ್ರಾಪಿಜಿಯಂ ಅಂದ್ರೆ ಹೆಂಗಿರ್ತದ? ಟ್ರಾಪಿಜಿಯಂ ಅಂದ್ರೆ ಯಾವ ರೀತಿ ಇರ್ತೈತ್ರಿ? ದಟ್ 2 ಪ್ಯಾರಲಲ್ ಸೈಡ್ಸ್ ಇರ್ತಾವ, 2 ನಾನ್ ಪ್ಯಾರಲಲ್ ಸೈಡ್ಸ್ ಇರ್ತಾವ. ಓಕೆ, 2 ಸೈಡ್ಸ್ ಏನಾಗಿರ್ತಾವ್ರಿ? ಪ್ಯಾರಲಲ್ ಇರ್ತಾವ್ರಿ. ಓಕೆ, 2 ನಾನ್ ಪ್ಯಾರಲಲ್ ಸೈಡ್ಸ್ ಇರ್ತಾವ. ಇವಕ್ಕೆ ಅಂತ ಕರೀತೀವಿ, ಇದಕ್ಕೆ ಅಂತ ಕರೀತಾರೆ ಅಂತಂದ್ರ ಟ್ರಾಪಿಜಿಯಂ ಅಂತ ಕರೀತಾರೆ. ಓಕೆ, ಸೊ ಟ್ರಾಪಿಜಿಯಂ ಒಳಗ 2 ರೀತಿ. ದಟ್ ಇವು ಯಾವಪ್ಪ ಅಂತಂದ್ರ ಒಂದು ಪ್ಯಾರಲಲೋಗ್ರಾಮ್, ಇನ್ನೊಂದು ಯಾವ್ದಪ್ಪ ಅಂತಂದ್ರ ಐಸೋಸೆಲಸ್ ಟ್ರಾಪಿಜಿಯಂ. ಐಸೋಸೆಲಸ್ ಟ್ರಾಪಿಜಿಯಂ. ಓಕೆ ರೈಟ್, ಸೊ ದಟ್ ಟ್ರಾಪಿಜಿಯಂ ಅಂದ್ರೆ ನಾವು ಈಗ ಏನಪ್ಪಾ ಅಂದ್ರೆ ನಾವು ದಟ್ ಅಕಾಡೆಮಿಕ್ಸ್ ಒಳಗೆ ಕಲಿಬೇಕಾದಾಗ ಟ್ರಾಪಿಜಿಯಂ ಅಂತ ಕಲಿತೀವಿ, ಅಷ್ಟು ಸಾಕು. ಆದ್ರೆ ಈ ಐಸೋಸೆಲಸ್ ಟ್ರಾಪಿಜಿಯಂ ಬಗ್ಗೆ ಏನಪ್ಪಾ ಅಂದ್ರೆ ನಮಗೆ ಸ್ವಲ್ಪ ಮಾಹಿತಿ ಇರ್ಲಿ. ಪ್ಯಾರಲೋಗ್ರಾಮ್ ಅಂದ್ರೆ ಹೆಂಗಿರ್ತದ್ರಿ? ದಟ್ ಪ್ಯಾರಲೋಗ್ರಾಮ್ ಅಂದ್ರೆ ಈ ರೀತಿ ಇರ್ತಾವ. ಏನ್ರಿ? ದಟ್ 2 ಪೇರ್ ಆಫ್ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಪ್ಯಾರಲಲ್. ಇದಕ್ಕ ಇದು ಈಕ್ವಲ್ ಇರ್ತತಿ, ಆ ನಂತರ ಇದಕ್ಕ ಇದು ಈಕ್ವಲ್ ಇರ್ತತಿ, ಆ ನಂತರ ಇದಕ್ಕ ಇದು ಪ್ಯಾರಲಲ್ ಆಗಿರ್ತತಿ, ಆ ನಂತರ ದಟ್ ಇದಕ್ಕ ಇದು ಪ್ಯಾರಲಲ್ ಆಗಿರ್ತದೆ. ಓಕೆ, ಇದು ಪ್ಯಾರಲೋಗ್ರಾಮ್ ಐತ್ರಿ. ಐಸೋಸೆಲಸ್ ಟ್ರಾಪಿಜಿಯಂ ಅಂದ್ರೆ ಹೆಂಗಿರತ್ರಿ? ದಟ್ ಇದ್ರೊಳಗ ಟ್ರಾಪಿಜಿಯಂ ಅಂದ್ರೆ ನಮ್ಗೆ ಗೊತ್ತೈತ್ರಿ. ಏನ್ರಿ? 2 ಪ್ಯಾರಲಲ್ ಸೈಡ್ಸ್ ಇರ್ತಾವ, 2 ನಾನ್ ಪ್ಯಾರಲಲ್ ಸೈಡ್ಸ್ ಇರ್ತಾವ. ಇದಕ್ಕ ಇದು ಪ್ಯಾರಲಲ್ ಐತಿ, ಅದ್ರ ಜೊತೆಗೆ ಈ 2 ನಾನ್ ಪ್ಯಾರಲಲ್ ಸೈಡ್ಸ್ ಇರ್ತಾವ, ಏನ್ ಇರ್ತಾವಲ್ರಿ ಅವು ಈಕ್ವಲ್ ಇರ್ತಾವ. ಅದೇನಪ್ಪಾ ಅಂತಂದ್ರ ಐಸೋಸೆಲಸ್ ಟ್ರಾಪಿಜಿಯಂ. ಓಕೆ, ಸೊ ದಟ್ ಪ್ಯಾರಲೋಗ್ರಾಮ್ ಒಳಗ 2 ಬರ್ತಾವ್ರಿ. ಅದು ಯಾವ್ದಪ್ಪ ಅಂತಂದ್ರೆ ಒಂದು ರೋಂಬಸ್, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ರೆಕ್ಟಾಂಗಲ್. ಒಂದು ರೋಂಬಸ್, ಇನ್ನೊಂದು ರೆಕ್ಟಾಂಗಲ್. ರೋಂಬಸ್ ಅಂದ್ರೆ ಹೆಂಗಿರ್ತದ್ರಿ? ಇದಕ್ಕ 4 ಸೈಡ್ಸ್ ಇರ್ತಾವು, ಇದಕ್ಕ 4 ಸೈಡ್ಸ್ ಇರ್ತಾವು. ದಟ್ ಎಲ್ಲದಕ್ಕೂ ಎಲ್ಲ ಕ್ವಾಡ್ರಿಲೇಟರ್ಸ್ 4 ಸೈಡ್ಸ್ ಇರ್ತಾವು. ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರ 4 ಸೈಡ್ಸ್ ಏನಂತಂದ್ರೆ ಈಕ್ವಲ್ ಇರ್ತಾವ್ರಿ. ಅಂದ್ರೆ ರೆಕ್ಟಾಂಗಲ್ ಅಂದ್ರೆ ಹೆಂಗಿರ್ತದ್ರಿ? ರೆಕ್ಟಾಂಗಲ್ ಅಂತಂದ್ರೆ ದಟ್ 4 ಸೈಡ್ಸ್ ಅಪೋಸಿಟ್ ಸೈಡ್ಸ್ ಏನಪ್ಪಾ ಅಂತಂದ್ರೆ ಈಕ್ವಲ್ ಇರ್ತಾವು. ಇದಕ್ಕೆ ಇದು ಈಕ್ವಲ್ ಇರ್ತದ, ಇದಕ್ಕ ಇದು ಈಕ್ವಲ್ ಇರ್ತದೆ. ಆ ನಂತರ ಇವೇನಪ್ಪಾ ಅಂತಂದ್ರ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರ್ತಾವು, ಪ್ಯಾರಲಲ್ ಇರ್ತಾವು. ಹಂಗಂದ್ರೆ ಪ್ಯಾರಲೋಗ್ರಾಮ್ ಅಲ್ರಿ? ಹೌದ್ರಿ, ಇದು ಪ್ಯಾರಲೋಗ್ರಾಮ್. ಅದ್ರೊಳಗ ಸ್ಪೆಷಲ್ ಕ್ವಾಲಿಟಿ ಏನಪ್ಪಾ ಅಂದ್ರೆ ಎಲ್ಲಾ 4 ಆಂಗಲ್ಸ್ ಏನಂತಂದ್ರೆ 90 ಡಿಗ್ರಿಗೆ ಈಕ್ವಲ್ ಆಗಿರ್ತಾವ. ಓಕೆ ರೈಟ್, ಸೊ ಈಗ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ ಉಳಿದಿರೋದು ಯಾವ್ದಪ್ಪ ಅಂತಂದ್ರೆ ಅದು ಏನಂದ್ರೆ ಸ್ಕ್ವೇರ್. ಓಕೆ, ದಟ್ ಸ್ಕ್ವೇರ್ ಅಂದ್ರೆ ಹೆಂಗಿರೋದ್ರಿ? 4 ಸೈಡ್ಸ್ ಇರ್ತಾವು, 4 ಸೈಡ್ಸ್ ಏನಾಗಿರ್ತಾವ ಅಂತಂದ್ರೆ ಈಕ್ವಲ್ ಇರ್ತಾವು. ಆ ನಂತರ ಏನಾಗಿರ್ತಾವ್ರಿ? ಒಳಗಡೆ ಎಲ್ಲ ಆಂಗಲ್ಸ್ ಏನಂತಂದ್ರೆ 90 ಡಿಗ್ರಿ ಇರ್ತೈತಿ. ಇದನ್ನ ಯಾವ್ದ್ರೊಳಗೂ ಕೆಟಗರಿ ಒಳಗೆ ಸೇರಿಸಲೇ ಇಲ್ಲ, ನಾವು ಸೇರಿಸ್ತೇವಂತ್ರಿ. ದಟ್ ಇದು ಆಕ್ಚುಲಿ ಸ್ಕ್ವೇರ್ ಅಂದ್ರೆ ಯಾವ ರೀತಿ ಇರ್ತೈತಿ ಅಂತಂದ್ರೆ ಇದಕ್ಕ ರೋಂಬಸ್ ಪ್ರಾಪರ್ಟಿನೂ ಐತಿ, ಆ ನಂತರ ಈ ರೆಕ್ಟಾಂಗಲ್ ಪ್ರಾಪರ್ಟಿನೂ ಐತ್ರಿ. ಇವೆರಡು ಪ್ರಾಪರ್ಟಿ ಏನಪ್ಪಾ ಅಂದ್ರೆ ಇದಕ್ಕದಾವ್. ಆ ನಂತರ ಈ ರೆಕ್ಟಾಂಗಲ್ ಏನಪ್ಪಾ ಅಂದ್ರೆ ಪ್ಯಾರಲೋಗ್ರಾಮ್ ಪ್ರಾಪರ್ಟಿನೂ ಐತಿ, ಆ ನಂತರ ಈ ಐಸೋಸೆಲಸ್ ಟ್ರಾಪಿಜಿಯಂ ಏನಪ್ಪಾ ಅಂತಂದ್ರೆ ಪ್ರಾಪರ್ಟಿನೂ ಐತಿ. ಆ ನಂತರ ಈ ರೋಂಬಸ್ ಹೆಂಗದ ಅಂತಂದ್ರೆ ಇದಕ್ಕ ಕೈಟ್ ಪ್ರಾಪರ್ಟಿನೂ ಐತ್ರಿ, ಆ ನಂತರ ಪ್ಯಾರಲೋಗ್ರಾಮ್ ಪ್ರಾಪರ್ಟಿನೂ ಐತಿ. ಓಕೆನಾ ರೈಟ್, ಸೊ ಇದೇನಪ್ಪಾ ಅಂದ್ರೆ ಕ್ವಾಡ್ರಿಲೇಟರಲ್ ಏನಪ್ಪಾ ಅಂದ್ರೆ ಫ್ಯಾಮಿಲಿ ಆಗಿತ್ತು. ಈಗ ಏನಪ್ಪಾ ಅಂದ್ರೆ 1 by 1 ಏನಪ್ಪಾ ಅಂದ್ರೆ ಡಿಸ್ಕಸ್ ಮಾಡ್ಕೊತ ಹೋಗೋಣಂತ್ರಿ. ಓಕೆ, ದಟ್ ಇದು ಯಾಕೋ ನಮಗ ಸ್ವಲ್ಪ ದಟ್ ನೀಟಾಗಿ ಕಾಣಿಸ್ತಾ ಇಲ್ಲ, ಇದನ್ನ ನೀಟ್ ಮಾಡ್ಕೊಳ್ಳೋಣ. ಸರಿನಾ? ರೈಟ್, ನಂತರ ಇದ್ರ ಬಗ್ಗೆ ಒಂದೊಂದನಾಗಿ ನಾನು ನೋಡ್ಕೊಂಡು ಹೋಗೋಣಂತ್ರಿ. ಒಂದನೇದ್ದು ಏನಪ್ಪಾ ಅಂತಂದ್ರೆ ಸ್ಕ್ವೇರ್.
ಓಕೆ, ಸೊ ಇದನ್ನ ಯಾವ ರೀತಿ ಮಾಡೋಣ ಅಂತಂದ್ರೆ, ಮೊದಲು ನಾನು ಇಲ್ಲಿ ಏನಪ್ಪಾ ಅಂದ್ರೆ ಒಂದನೇದ್ದು ಈಗ ಇಲ್ಲಿ ಕ್ವಾಡ್ರಿಲೇಟರಲ್ ಅನ್ನು ತಗೋತೀನಿ. ಆ ನಂತರ ಒಂದು ಕ್ವಾಡ್ರಿಲೇಟರಲ್ ಸಂಬಂಧಪಟ್ಟಂಗ ನಾನು 3 ಪ್ರಾಪರ್ಟಿನ ನೋಡ್ಕೊತ ಹೋಗ್ತೇನೆ ರೀ. ಒಂದು ಸೈಡ್ಸ್, ಇನ್ನೊಂದು ಆಂಗಲ್ಸ್, ಇನ್ನೊಂದು ಡಯಾಗ್ನಲ್ಸ್. ಓಕೆ, ಹಂಗಂದ್ರೆ ಇಲ್ಲಿ ದಟ್ ಡಿವೈಡ್ ಮಾಡ್ಕೊಂಡ್ಬಿಡೋಣಂತ ಕ್ವಾಡ್ರಿಲ್ಯಾಟರಲ್. ಓಕೆ, ನಂತರ ದಟ್ ಇಲ್ಲೇನ್ರಿ ನೆಕ್ಸ್ಟ್ ಎದ್ರ ಬಗ್ಗೆ ಮಾತಾಡೋಣಂತ್ರಿ, ಸೈಡ್ಸ್ ಬಗ್ಗೆ ಮಾತಾಡೋಣಂತ. ಅದಾದ ನಂತರ ಆಂಗಲ್ಸ್ ಬಗ್ಗೆ ಮಾತಾಡೋಣಂತೆ. ಅದಾದ ನಂತರ ಡಯಾಗ್ನಲ್ಸ್ ಬಗ್ಗೆ ಮಾತಾಡೋಣ. ಡಯಾಗ್ನಲ್ಸ್. ಓಕೆ, ದಟ್ ಕ್ವಾಡ್ರಿಲೇಟರ್ ಒಳಗ ದಟ್ ಕೆಳಗಡೆಯಿಂದ ಇದನ್ನ ಒಂದೊಂದಾಗಿ ನೋಡ್ಕೊತ ಹೋಗೋಣ ಅಂತ. ಫಸ್ಟ್ ಯಾವ್ದದರಿ? ಸ್ಕ್ವೇರ್ ಅದ. ಫಸ್ಟ್ ಯಾವ್ದದರಿ? ಸ್ಕ್ವೇರ್ ಅದ. ರೈಟ್, ಸ್ಕ್ವೇರ್ ಅಂದ್ರೆ ಯಾವ ರೀತಿ ಇರ್ತೈತ್ರಿ? ಸ್ಕ್ವೇರ್ ಅಂತಂದ್ರೆ 4 ಸೈಡ್ಸ್ ಈಕ್ವಲ್ ಇರ್ತೈತಿ. ಓಕೆ, ಆಲ್ ಸೈಡ್ಸ್ ಆರ್ ಈಕ್ವಲ್. ಓಕೆ, ಆ ನಂತರ ಅಪೋಸಿಟ್ ಪೇರ್ ಆಫ್ ಸೈಡ್ಸ್, ಇದು 1ನೇ ಪಾಯಿಂಟ್. ಆ ನಂತರ ಇದು 2ನೇ ಪಾಯಿಂಟ್. ಅಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಅಪೋಸಿಟ್ ಸೈಡ್ಸ್ ಏನಾಗಿರ್ತಾವ್ರಿ? ಪ್ಯಾರಲಲ್ ಆಗಿರ್ತಾವ. ಆ ನಂತರ ಆಂಗಲ್ಸ್ ಅಂತ ಬಂತಂದ್ರೆ all angles equal to 90 degree. All angles equal to 90 degree. ಇದರೊಳಗೆ ನಮ್ಗೆ ಇವೆರಡು ವಿಷಯಗಳು ಏನಪ್ಪಾ ಅಂತಂದ್ರೆ ದಟ್ ಇದ್ರ ಎರಡು ವಿಷಯಕ್ಕಿಂತ ಡಯಾಗ್ನಲ್ಸ್ ಏನಂದ್ರೆ ನಮಗೆ ಬಹಳ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ನಮಗೆ ಎಕ್ಸಾಮ್ಸ್ ಗೆ ಬರುವಂತಹ ಹೆಚ್ಚಿಗೆ ಪಾರ್ಟ್ ಏನಪ್ಪಾ ಅಂದ್ರೆ ಡಯಾಗ್ನಲ್ಸ್ ಸಂಬಂಧಪಟ್ಟಂಗೆ ಇರ್ತೈತಿ. ಇಲ್ಲಿ ಇವು ಎರಡಕ್ಕೂ ಏನಪ್ಪಾ ಅಂದ್ರೆ 2 ಡಯಾಗ್ನಲ್ಸ್ ಇರ್ತಾವು. ಓಕೆ, ಆ 2 ಡಯಾಗ್ನಲ್ಸ್ ಏನಂತಂದ್ರೆ ಈಕ್ವಲ್ ಇರ್ತಾವ್ರಿ. 2 ಈಕ್ವಲ್ ಡಯಾಗ್ನಲ್ಸ್, 2 ಈಕ್ವಲ್ ಡಯಾಗ್ನಲ್ಸ್ ಇರ್ತಾವು. ಆ ನಂತರ ದಟ್ ಅವೇ ಏನೋ ಮಾಡ್ತಾವ್ರಿ, ದೇ ಬೈಸೆಕ್ಟ್ ಪರ್ಪೆಂಡಿಕ್ಯುಲರ್ಲಿ. ಅವೇನಪ್ಪಾ ಅಂದ್ರೆ ಒಂದಕ್ಕೊಂದು ಏನಪ್ಪಾ ಅಂತಂದ್ರೆ ಬೈಸೆಕ್ಟ್ ಮಾಡ್ತಾವು. ಅಂದ್ರೆ ಇವೆರಡರ ಬೈಸೆಕ್ಟ್ ಮಾಡ್ತಾವು ಅಂದ್ರೆ ಏನ್ರಿ, ಇದು ಎಷ್ಟು ಇರ್ತೈತಿ, ಇದು ಅಷ್ಟೇ ಇರ್ತೈತಿ, ಇದು ಎಷ್ಟು ಇರ್ತೈತಿ, ಇದು ಅಷ್ಟೇ ಇರ್ತೈತಿ. ಓಕೆ, ಆ ನಂತರ ಇವೆರಡರ ನಡುಬರ್ಕಲ್ ಆಂಗಲ್ ಏನಾಗಿರ್ತೈತಿ ಅಂತಂದ್ರೆ 90 ಡಿಗ್ರಿ ಆಗಿರ್ತೈತಿ. ಓಕೆ, ರೈಟ್, ಇದು ಸ್ಕ್ವೇರ್ ಬಗ್ಗೆ ಆಯ್ತು. ನಂತರ ಎರಡನೇದು ರೆಕ್ಟ್ಯಾಂಗಲ್. ರೆಕ್ಟ್ಯಾಂಗಲ್ ಅಂತಂದ್ರೆ ದಟ್ ಏನ್ ಇರ್ತಾವ್ರಿ? ಅಪೋಸಿಟ್ ಸೈಡ್ಸ್ ಏನಂದ್ರ ಪ್ಯಾರಲಲ್ ಇರ್ತಾವು, ಈಕ್ವಲ್ ಇರ್ತಾವು. ಓಕೆ, ಅಪೋಸಿಟ್ ಪೇರ್ ಆಫ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಪ್ಯಾರಲಲ್. ಅಪೋಸಿಟ್ ಸೈಡ್ಸ್ ಏನಂದ್ರೆ ಈಕ್ವಲ್ ಇರ್ತಾವ್ರಿ, ಆ ನಂತರ ಪ್ಯಾರಲಲ್ ಇರ್ತಾವು. ಆ ನಂತರ ಆಲ್ ಆಂಗಲ್ಸ್ ಏನಾಗಿರ್ತಾವ ಅಂತಂದ್ರೆ ಆಲ್ ಆಂಗಲ್ಸ್ ಆರ್ ಈಕ್ವಲ್ ಟು 90 ಡಿಗ್ರಿ. ಆಲ್ ಆಂಗಲ್ಸ್ ಈಕ್ವಲ್ ಟು 90 ಡಿಗ್ರಿ. ಎಲ್ಲ ಆಂಗಲ್ಸ್ ಏನಪ್ಪಾ ಅಂದ್ರೆ 90 ಡಿಗ್ರಿ ಆಗಿರ್ತಾವು. ಆ ನಂತರ ಇವುಗಳದ್ದು ದಟ್ ಡಯಾಗ್ನಲ್ಸ್ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ಇವೆರಡು ಡಯಾಗ್ನಲ್ ಏನಾಗಿರ್ತಾವ್ರಿ, ದಟ್ AC ಮತ್ತು BD ಏನಾಗಿರ್ತಾವ ಅಂದ್ರೆ ಈಕ್ವಲ್ ಆಗಿರ್ತಾವ. 2 ಈಕ್ವಲ್ ಡಯಾಗ್ನಲ್ಸ್. ಆ ನಂತರ ಇವೆರಡು ಡಯಾಗ್ನಲ್ ಏನ್ ಮಾಡ್ತಾವ ಅಂತಂದ್ರೆ ದೇ ಬೈಸೆಕ್ಟ್ ಈಚ್ ಅದರ್. ಓಕೆ, ಡಯಾಗ್ನಲ್ಸ್ bisect each other. ನೆಕ್ಸ್ಟ್ ರೋಂಬಸ್. ದಟ್ ನೋಡ್ರಿ, ದಟ್ ರೋಂಬಸ್ ಅಂದ್ರೆ ಯಾವ ರೀತಿ ಇರ್ತೈತ್ರಿ? 4 ಸೈಡ್ಸ್ ಏನಾಗಿರ್ತಾವ ಅಂತಂದ್ರೆ ರೋಂಬಸ್ ಅದು ಈಕ್ವಲ್ ಇರ್ತಾವ್ರಿ. ಓಕೆ, ದಟ್ ಇಲ್ಲಿ 4 ಸೈಡ್ಸ್ ಈಕ್ವಲ್ ಅದ ಅಂತ ಅನ್ಕೊಳ್ರಿ. ಆ ನಂತರ ಈ ಡಯಾಗ್ನಲ್ಸ್ ನಡುಬರ್ ಕೆಲಸ ಆಂಗಲ್ ಏನಾಗಿರ್ತೈತಿ ಅಂತಂದ್ರೆ 90 ಡಿಗ್ರಿ ಆಗಿರ್ತೈತಿ. ಓಕೆ, ದಟ್ ಆಲ್ ಸೈಡ್ಸ್ ಆರ್ ಈಕ್ವಲ್. ಆ ನಂತರ ದಟ್ ಅಪೋಸಿಟ್ ಪೇರ್ ಆಫ್ ಆಂಗಲ್ಸ್ ಈಕ್ವಲ್. ಅಂದ್ರೆ ದಟ್ ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಇರ್ತೈತಿ, ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಇರ್ತೈತಿ. ದಟ್ ಇವು ಆಂಗಲ್ಸ್ ಏನಪ್ಪಾ ಅಂದ್ರೆ ದಟ್ ಈ ರೀತಿಯಾಗಿ ರಿಲೇಟ್ ಆಗಿರ್ತಾವ. ಆ ನಂತರ ಡಯಾಗ್ನಲ್ಸ್ ಬಗ್ಗೆ ಮಾತಾಡೋದೈತೆ ಅಂತಂದ್ರೆ ದಟ್ ಡಯಾಗ್ನಲ್ಸ್ bisect perpendicularly.
bisect perpendicularly. ಓಕೆ, ಸೊ ಇವು ಇದು ಡಯಾಗ್ನಲ್ಸ್ ಏನಂದ್ರೆ ಈಕ್ವಲ್ ಇರಲ್ರಿ, ಆದ್ರೆ ಇವೇನಪ್ಪಾ ಅಂದ್ರೆ ಒಂದಕ್ಕೊಂದು ಏನಪ್ಪಾ ಅಂದ್ರೆ ಈಕ್ವಲ್ ಆಗಿ ಬೈಸೆಕ್ಟ್ ಮಾಡ್ತಾವ. ಇದೆಷ್ಟು ಇರ್ತೈತಿ, ಇದು ಅಷ್ಟೇ ಇರ್ತೈತಿ, ಇದೆಷ್ಟು ಇರ್ತೈತಿ, ಇದು ಸಹಿತ ಅಷ್ಟೇ ಇರ್ತೈತಿ. ಇದು ರೋಂಬಸ್ ಬಗ್ಗೆ ಆಯ್ತು. ನಂತರ ದಟ್ ಏನ್ರಿ ಪ್ಯಾರಲೋಗ್ರಾಮ್. ನೆಕ್ಸ್ಟ್ ಪ್ಯಾರಲೋಗ್ರಾಮ್. ಓಕೆ, ಸೊ ಪ್ಯಾರಲೋಗ್ರಾಮ್ ಅಂದ್ರೆ ಏನಿರ್ತೈತ್ರಿ, ಅಪೋಸಿಟ್ ಪೇರ್ ಆಫ್ ಸೈಡ್ಸ್ ಏನಂತಂದ್ರೆ ದಟ್ ಈಕ್ವಲ್ ಮತ್ತೆ ಪ್ಯಾರಲಲ್ ಇರ್ತಾವ. ಇದಕ್ಕೆ ಇದು ಈಕ್ವಲ್ ಇರ್ತೈತಿ, ಇದಕ್ಕೆ ಇದು ಈಕ್ವಲ್ ಇರ್ತೈತಿ, ಇವು ಇದಕ್ಕೆ ಪ್ಯಾರಲಲ್ ಇರ್ತೈತಿ, ಇದು ಇದಕ್ಕೆ ಪ್ಯಾರಲಲ್ ಇರ್ತೈತಿ. ಓಕೆ, ಅಪೋಸಿಟ್ ಪೇರ್ ಆಫ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಪ್ಯಾರಲಲ್. ಈಕ್ವಲ್ ಅಂಡ್ ಪ್ಯಾರಲಲ್. ಅಪೋಸ್ ಇದರೊಳಗೆ ಏನಪ್ಪಾ ಅಂದ್ರೆ ಇಲ್ಲೂ ಏನಪ್ಪಾ ಅಂದ್ರೆ ಅಪೋಸಿಟ್ ಆಂಗಲ್ಸ್ ಈಕ್ವಲ್ ಇರ್ತಾವ್ರಿ, ಇಲ್ಲೂ ಏನಪ್ಪಾ ಅಂದ್ರೆ ಅಪೋಸಿಟ್ ಪೇರ್ ಆಫ್ ಆಂಗಲ್ಸ್ ಈಕ್ವಲ್ ಇರ್ತಾವ. ಅಪೋಸಿಟ್ ಪೇರ್ ಆಫ್ ಆಂಗಲ್ಸ್ ಈಕ್ವಲ್. ಆನಂತರ ದಟ್ ಡಯಾಗ್ನಲ್ ಬಗ್ಗೆ ಮಾತಾಡೋದಾಯ್ತು ಅಂತಂದ್ರೆ ದಟ್ ಡಯಾಗ್ನಲ್ ಏನಪ್ಪಾ ಅಂತಂದ್ರೆ ಎರಡು ಈಕ್ವಲ್ ಇರಲ್ರಿ. ಆನಂತರ ಅವು ಏನ್ ಮಾಡ್ತಾವ ಅಂತಂದ್ರೆ ಡಯಾಗ್ನಲ್ಸ್ ಈಕ್ವಲ್ ಇರಲ್ಲ, ಆನಂತರ ಅವು ಬೈಸೆಕ್ಟ್ ಮಾಡ್ತಾವ್ರಿ. ಯಾವ ರೀತಿ ಬೈಸೆಕ್ಟ್ ಮಾಡ್ತಾವ ಅಂತಂದ್ರೆ ಬೈಸೆಕ್ಟ್ ಈಚ್ ಅದರ್. ಪರ್ಪೆಂಡಿಕ್ಯುಲರ್ ಆಗಿ ಬೈಸೆಕ್ಟ್ ಮಾಡಲ್ರಿ, ಜಸ್ಟ್ ಬೈಸೆಕ್ಟ್ ಮಾಡ್ತಾವ. ಅಂದ್ರೆ ಇದೆಷ್ಟು ಇರ್ತೈತಿ, ಇದು ಅಷ್ಟೇ ಇರ್ತೈತಿ, ದಟ್ ಇದೇ ಸೈಡ್ ಇದು ಎಷ್ಟು ಬರ್ತೈತಿ, ಇದು ಅಷ್ಟೇ ಇರ್ತೈತಿ. ಓಕೆ, ಬೈಸೆಕ್ಟ್ ಈಚ್ ಅದರ್. ಬೈಸೆಕ್ಟ್ ಈಚ್ ಅದರ್, ಒಂದೊಂದೊಂದು ಏನ್ ಮಾಡ್ತಾವ ಅಂತಂದ್ರೆ ಬೈಸೆಕ್ಟ್ ಮಾಡ್ತಾವ. ಓಕೆ, ನಂತರ ದಟ್ ಐದನೇದು ಏನಪ್ಪಾ ಅಂದ್ರೆ ಟ್ರಾಪಿಜಿಯಂ. ಓಕೆ, ಸೊ ಟ್ರಾಪಿಜಿಯಂ ಅಂದ್ರೆ ಯಾವ ರೀತಿ ಇರ್ತೈತ್ರಿ, ಈ ರೀತಿ ಇರ್ತೈತಿ, ಇದಕ್ಕೆ ಇದು ಪ್ಯಾರಲಲ್ ಇರ್ತೈತಿ. ಓಕೆ, ಒನ್ ಪೇರ್ ಆಫ್ parallel opposite sides, parallel sides, one pair non-parallel sides, one pair non-parallel sides. ಇದರೊಳಗೆ ಒಂದು ಪೇರ್ ಏನಪ್ಪಾ ಅಂದ್ರೆ ಪ್ಯಾರಲಲ್ ಇರ್ತಾವ, ಒಂದ್ ಪೇರ್ ಆಫ್ ಸೈಡ್ಸ್ ಏನಂದ್ರೆ ಪ್ಯಾರಲಲ್ ಇರ್ತಾವ್ರಿ, ಇನ್ನೊಂದು ಪೇರ್ ಏನಪ್ಪಾ ಅಂತಂದ್ರೆ ನಾನ್ ಪ್ಯಾರಲಲ್ ಇರ್ತಾವ. ಒಂದ್ ವೇಳೆ ಇವೆರಡು ಈಕ್ವಲ್ ಇದ್ವು ಅಂತಂದ್ರೆ ಅದೇನಪ್ಪಾ ಅಂದ್ರೆ ಐಸೋಸೆಲಸ್ ಟ್ರಾಪಿಜಿಯಂ ಆಗಿರ್ತೈತಿ, ಇಲ್ಲ ಅಂತಂದ್ರೆ ದಟ್ ನಾರ್ಮಲ್ ಆಗಿ ಟ್ರಾಪಿಜಿಯಂ ಆಗಿರ್ತೈತಿ. ಓಕೆ, ರೈಟ್. ಸೊ ಇದಕ್ಕ ಇಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಇದು ಯಾವುದೇ ರೀತಿಯಾದಂತಹ ಆಂಗಲ್ ಏನಪ್ಪಾ ಅಂತಂದ್ರೆ ಈಕ್ವಲ್ ಇರಂಗಿಲ್ಲ. ಆನಂತರ ಡಯಾಗ್ನಲ್ಸ್ ಬಗ್ಗೆ ಹೇಳೋದಾಯ್ತು ಅಂತಂದ್ರೆ ಇದಕ್ಕ ಡಯಾಗ್ನಲ್ಸ್ ಬಗ್ಗೆ ಯಾವುದೇ ರೀತಿಯಾದಂತಹ ಪರ್ಟಿಕ್ಯುಲರ್ ಆಗಿರುವಂತಹ ಪ್ರಾಪರ್ಟಿ ಇರುವುದಿಲ್ಲ. ಓಕೆ, ರೈಟ್. ಸೊ ದಟ್ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಕ್ವಾಡ್ರಿಲೇಟರಲ್ ಬಗ್ಗೆ ನಾವು ತಿಳ್ಕೊಬೇಕಾದಂತ ಇನ್ನೊಂದೆರಡು ವಿಷಯಗಳದಾವ್ರಿ. ಅದೇನಪ್ಪಾ ಅಂತಂದ್ರೆ ಒಂದು ಕ್ವಾಡ್ರಿಲೇಟರಲ್ ಅದ ಅಂತಂದ್ರ ಅದ್ರದ್ದು ಎಲ್ಲಾ ಒಳಗಡೆ ಇರುವಂತ ಆಂಗಲ್ಸ್ ಸಮ ಏನಾಗಿರ್ತೈತ್ರಿ, 360 ಡಿಗ್ರಿಗೆ ಸಮ ಆಗಿರ್ತೈತಿ. ಅಂದ್ರೆ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ ಮೂರು ಸೇರಿಸಿದ್ರೆ ಎಷ್ಟಾಗಿರ್ತೈತ್ರಿ, 360 ಡಿಗ್ರಿ ಆಗಿರ್ತೈತಿ. ಓಕೆ, ಸೊ ಇದೇನ್ರಿ, ಇದೇನಂದ್ರೆ ಸರ್ಕಲ್ ಒಳಗೆ ಏನಪ್ಪಾ ಅಂತಂದ್ರೆ ಒಂದು ಕ್ವಾಡ್ರಿಲೇಟರಲ್ ಇತ್ತಂದ್ರ ಅದಕ್ಕೆ ಏನಂತ ಕರೀತಾರ ಅಂತಂದ್ರ ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಅಂತ ಕರೀತಾರೆ. ಇದ್ರ ಹೆಸರು ಏನಪ್ಪಾ ಅಂತಂದ್ರೆ ಸೈಕ್ಲಿಕ್ ಕ್ವಾಡ್ರಿಲೇಟರಲ್. ಸೈಕ್ಲಿಕ್ ಕ್ವಾಡ್ರಿಲೇಟರಲ್. ಓಕೆ, ದಟ್ ಇದ್ರ ಸ್ಪೆಷಾಲಿಟಿ ಏನ್ರಿ, ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಇದ್ರೊಳಗಿರುವಂತಹ ಅಪೋಸಿಟ್ ಆಂಗಲ್ಸ್ ಸಮ ಏನಾಗಿರ್ತೈತೆ ಅಂದ್ರೆ 180 ಡಿಗ್ರಿಗೆ ಈಕ್ವಲ್ ಆಗಿರುತ್ತೆ. ಅಂದ್ರೆ ಆಂಗಲ್ ಎ ಇದಕ್ಕೆ ಅಪೋಸಿಟ್ ಇರುವಂತ ಆಂಗಲ್ ಯಾವ್ದ್ರಿ, ಆಂಗಲ್ ಸಿ. ದಟ್ ಓಕೆ, ದಟ್ ಆಂಗಲ್ ಎ ಪ್ಲಸ್ ಆಂಗಲ್ ಸಿ ಅಂತಂದ್ರೆ ಇದು 180 ಡಿಗ್ರಿ ಸಮ ಇರ್ತೈತಿ. ಆನಂತರ ಆಂಗಲ್ ಬಿ ಪ್ಲಸ್ ಆಂಗಲ್ ಡಿ ಇದು ಸಹಿತ ಏನಪ್ಪಾ ಅಂತಂದ್ರೆ ದಟ್ 180 ಡಿಗ್ರಿಗೆ ಸಮ ಇರ್ತೈತಿ. ಓಕೆ, ಇದು ಸೇರಿ ಇವೆರಡು ಸೇರಿದ್ರೆ 180, ಇವೆರಡು ಸೇರಿದ್ರೆ 180, ದಟ್ 180 ಪ್ಲಸ್ 180 ಇಷ್ಟು ಸೇರಿಸಿದ್ರೆ 360 ನಮಗ ಬರ್ತೈತಿ. ಮತ್ತೆ ಇಲ್ಲಿ ಎಕ್ಸ್ಟ್ರಾ ಲೈನ್ ಹಾಕಿದಲ್ರಿ, ಇದೇನು ದಟ್ ಎ ಬಿ ಸಿ ಡಿ ಇದೇನಾಗಿರ್ಲಿ ಅಂತಂದ್ರೆ ಇ ಆಗಿರ್ಲಿ. ಸೊ ಆಂಗಲ್ ಬಿ ಸಿ, ಒಂದ್ ನಿಮಿಷ ರೀ, ಈ ಆಂಗಲ್ ಸೇರಿಸಿದ್ರೆ 180 ಡಿಗ್ರಿ ಆಗುತ್ತೆ. ಆನಂತರ ಈ ಆಂಗಲ್ ಸೇರಿಸಿದ್ರೆ ಏನಪ್ಪಾ ಅಂದ್ರೆ 180 ಡಿಗ್ರಿ ಆಗುತ್ತೆ. ಹಂಗಂದ್ರೆ ಈ ಆಂಗಲ್ ಏನಂತಂದ್ರೆ ಈಕ್ವಲ್ ಇರ್ತೈತಿ. ಇಲ್ಲಾಂದ್ರೆ ನಾನು ನಿಮ್ಗೆ ಇನ್ನೊಂದ್ಸರಿ ಬರ್ಬಿಡ್ತೇನೆ ಇದನ್ನ. ಆಂಗಲ್ ಡಿ ಎ ಬಿ ಅಥವಾ ಬಿ ಎ ಡಿ, ಆಂಗಲ್ ಬಿ ಎ ಡಿ ಪ್ಲಸ್ ಆಂಗಲ್ ಬಿ ಸಿ ಡಿ ಇಸ್ ಈಕ್ವಲ್ ಟು 180 ಆಗಿರುತ್ತೆ. ಆನಂತರ ಆಂಗಲ್ ಬಿ ಸಿ ಡಿ ಪ್ಲಸ್ ಆಂಗಲ್ ಬಿ ಸಿ ಇ ಇವೆರಡು ಸೇರಿಸಿದ್ರೆ ಏನಪ್ಪಾ ಅಂತಂದ್ರೆ 180 ಆಗಿರ್ತೈತಿ. ಬಿ ಸಿ ಡಿ ಬಿ ಸಿ ಇ ಇವಕ್ಕೆ ಏನಂತ ಕರೀತಾರ್ರಿ,
ಕೋಲಿನಿಯರ್ ಇದೇನಂತಂದ್ರೆ ಇವೆರಡು ಆಂಗಲ್ಸ್ ಹೀಗೆ ಇದೆ, ಇವೆರಡು ಏನಂತ ಕರಿತಾರೆ ಅಂತಂದ್ರೆ ದಟ್ ಇವು 3 ಪಾಯಿಂಟ್ಸ್ ಏನಂದ್ರೆ ಕೋಲಿನಿಯರ್ ಅದಾವ ಅಂತಂದ್ರೆ ಈ ಟೋಟಲ್ ಆಂಗಲ್ ಏನಾಗಿರ್ತದೆ 180 ಡಿಗ್ರಿ ಆಗಿರ್ತೈತಿ. ಓಕೆ, ಹಂಗಂದ್ರ ಇಲ್ಲಿ BCD ಕ್ಯಾನ್ಸಲ್ ಆಯ್ತು ಅಂತಂದ್ರೆ ಆಂಗಲ್ BAD ಇಸ್ ಈಕ್ವಲ್ ಟು ಆಂಗಲ್ BCE ಆಗಿರ್ತೈತಿ. ಅಂದ್ರೆ ಇದು ಎಷ್ಟಾಗಿರ್ತೈತಿ, ಇದು ಸಹಿತ ಅಷ್ಟೇ ಇರ್ತೈತಿ. ಓಕೆ, ಎಕ್ಸ್ಟೀರಿಯರ್ ಆಂಗಲ್ ಏನಾಗಿರ್ತೈತಿ ಅಂತಂದ್ರೆ ಇಂಟೀರಿಯರ್ ಆಂಗಲ್ ಅಪೋಸಿಟ್ ಆಂಗಲ್ ಏನಾಗಿರ್ತೈತಿ ಅಂದ್ರೆ ಈಕ್ವಲ್ ಆಗಿರ್ತೈತಿ. ಓಕೆನಾ? ಸೊ ನಮ್ಗೆ ಇಷ್ಟು ಗೊತ್ತಿತ್ತು ಅಂದ್ರೆ ದಟ್ ನಾವು ಪ್ರಾಬ್ಲಮ್ಸ್ ಏನಾದ್ರೂ ಬಂದ್ರು ಸಹಿತ ನಾವು ಸಾಲ್ವ್ ಮಾಡಬಹುದು. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಬರ್ರಿ. ದ angles of quadrilateral are in the arithmetic progression. If biggest angle is 165 degree, then the smallest angle is. ಓಕೆ, ಸೊ ಒಂದು ಕ್ವಾಡ್ರಿಲೇಟರಲ್ ಇರುವಂತ ಆಂಗಲ್ಸ್ ಏನಪ್ಪಾ ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗದವ್ರಿ. ಬಿಗ್ಗೆಸ್ಟ್ ಆಂಗಲ್ 165 ಐತಿ, ಹಂಗಂದ್ರೆ ಸ್ಮಾಲೆಸ್ಟ್ ಆಂಗಲ್ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ, ದಟ್ ಈ ಒಂದ್ ಇದ್ರ ಮೇಲೆ ನಮ್ಗೆ ಕೇಳಿದ್ರೆ ಅಂದ್ರೆ ದಟ್ ಮ್ಯಾಕ್ಸಿಮಮ್ ಆಂಗಲ್ಸ್ ಮೇಲೆನೆ ಕೇಳಿರ್ತಾರ್ರಿ. ಓಕೆ, ರೈಟ್. ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗೆ ಐತಿ ಅಂತ ಹೇಳಿದ್ರೆ ಒಂದೇದ್ದು 165 ಆಗಿರ್ಲಿ. ದಟ್ ನೆಕ್ಸ್ಟ್ ಬರುವಂತವ್ ಏನಪ್ಪಾ ಅಂತಂದ್ರೆ ಇದೇ ದೊಡ್ಡದ. ನಾವ್ ಇದಕ್ಕೆ ಏನಪ್ಪಾ ಅಂದ್ರೆ ದಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಳಗೆ ಏನ್ ಮಾಡ್ತಿದ್ವಿ, ಮುಂದಕ್ಕೆ ಏನಪ್ಪಾ ಅಂದ್ರೆ ಒಂದೊಂದನ್ನು ಕೂಡಿಸ್ಕೋತ ಹೋಗ್ತಿದ್ವಿ ನೆಕ್ಸ್ಟ್ ಟರ್ಮ್ ಬರ್ಬೇಕಂದ್ರೆ. ಈಗ ಬೇಡರಿ, ದಟ್ ಒಂದ್ ನಂಬರ್ ಅನ್ನ ಕಳ್ಕೋತ ಹೋಗೋಣಂತ. ಅದೇನಾಗಿರ್ಲಿ ಅಂತಂದ್ರೆ ಡಿ ಆಗಿರ್ಲಿ. ಸೊ ಇದು 165 ಐತಿ ಅಂತಂದ್ರೆ ನೆಕ್ಸ್ಟ್ ಇದ್ರೊಳಗೆ ಏನಪ್ಪಾ ಅಂದ್ರೆ ಒಂದ್ ಸಮಥಿಂಗ್ ಏನಪ್ಪಾ ಅಂತಂದ್ರೆ ಒಂದ್ ವ್ಯಾಲ್ಯೂನ ನಾವು ಕಳೆದ್ರೆ ನೆಕ್ಸ್ಟ್ ಎರಡನೇ ಆಂಗಲ್ ಬರ್ತೈತಿ. ಇದ್ರೊಳಗೆ ಏನಪ್ಪಾ ಅಂತಂದ್ರೆ -2D ಕಳೆದ್ರೆ ಮೂರನೇ ಆಂಗಲ್ ಬರ್ತೈತಿ. ಆ ನಂತರ -3D ಮಾಡಿದ್ವಿ ಅಂತಂದ್ರೆ ಪ್ಲಸ್ 165 -3D ಮಾಡಿದ್ರೆ 4ನೇ ಆಂಗಲ್ ಬರ್ತೈತಿ. ಇದಿಷ್ಟು ಸೇರಿಸಿದ್ರೆ ನಮ್ಗೆ ಎಷ್ಟಾಗತ್ತಪ್ಪ ಅಂದ್ರೆ 360 ಡಿಗ್ರಿ. ಇದು 1ನೇ ಆಂಗಲ್, ಇದು 2ನೇ ಆಂಗಲ್, ಇದು 3ನೇ ಆಂಗಲ್, ಇದು 4ನೇ ಆಂಗಲ್. ಓಕೆನಾ? ರೈಟ್. 165 4 14 64 640 ಪ್ಲಸ್ 20 ಅಂತಂದ್ರ 660 -D -2D -3D ಅಂದ್ರ -6D ಇಸ್ ಈಕ್ವಲ್ ಟು 360. -6D ಆ ಕಡೆ ಹೋಗ್ಲಿ, 360 ಈ ಕಡೆ ಬರಲಿ. 660 -360 ಇದು ಎಡಗಡೆ ಬಂದ್ರೆ -360 ಆಗ್ತೈತಿ. 6D ಬಲಗಡೆ ಹೋದ್ರೆ +6D ಆಗ್ತೈತಿ. ಸರಿನಾ? 660 360 ಹೋದ್ರೆ ಎಷ್ಟು ಉಳಿತೈತ್ರಿ? 300 ಉಳಿತೈತಿ. 6 ಈ ಕಡೆ ಬಂದ್ರೆ ಬಾಗ್ಲೆ 6 ಆಗ್ತೈತಿ ಇಸ್ ಈಕ್ವಲ್ ಟು ಡಿ. 6 ಒಂದ್ಲೆ 6, 6 5ಲೆ 30, ಮುಂದೊಂದು 0. ಅಂದ್ರೆ ಡಿ ಏನಾಗೈತಿ ಅಂತಂದ್ರೆ 50 ಆಗೈತಿ. ಇದೇನ್ರಿ ಉತ್ತರ? 50 ಡಿಗ್ರಿ ಐತಲ್ಲ, ಇದೆಲ್ಲ ರೀ ಉತ್ತರ. ನಮಗ ಇದು ಡಿ ಸಿಕ್ತು. ಆದ್ರೆ ನಮ್ಗೆ ಅವ್ರು ಕೇಳಿದ್ದೇನಪ್ಪಾ ಅಂತಂದ್ರೆ ಸ್ಮಾಲೆಸ್ಟ್ ಆಂಗಲ್ ಅಂತ ಅನ್ನಕತ್ತಾರ. ಸ್ಮಾಲೆಸ್ಟ್ ಆಂಗಲ್ ಎಷ್ಟದರಿ? 165 -3D ಅಂದ್ರೆ 50. ಓಕೆ, ದಟ್ 15 ಮೂರ್ಲೆ ಅದು ಸಾರಿ 5 ಮೂರ್ಲೆ 15, 150. 165 ಒಳಗೆ 150 ಹೋದ್ರೆ ಎಷ್ಟು ಉಳಿತೈತಿ ಅಂತಂದ್ರೆ 15 ಡಿಗ್ರಿ ಉಳಿತೈತಿ. ಸ್ಮಾಲೆಸ್ಟ್ ಆಂಗಲ್ ಎಷ್ಟಾಗಿರ್ತೈತಿ ಅಂತಂದ್ರೆ 3ನೇ ಆನ್ಸರ್ ಆಗಿರ್ತೈತಿ. ಎಷ್ಟೋ ಸಾರಿ ನಾವೇನಪ್ಪಾ ಅಂದ್ರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ಏನ್ ಉತ್ತರ ಬರ್ತದಲ್ಲ ಆ ಉತ್ತರ ಆಲ್ರೆಡಿ 4 ಆಪ್ಷನ್ ಒಳಗೆ ಒಂದು ಕೊಟ್ಟಿರ್ತಾರೆ. ಓಕೆ, ದಟ್ ನಾವು ಸ್ವಲ್ಪ ಪೂರ್ತಿ ಪ್ರಾಬ್ಲಮ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕಡೆ ತನಕ ಪ್ರಾಬ್ಲಮ್ ಸಾಲ್ವ್ ಮಾಡಿ ಆಪ್ಷನ್ ಅನ್ನ ಹಾಕೋಣಂತ. ಓಕೆನಾ? ರೈಟ್. ನಂತರ ಎರಡನೆಯ ಲೆಕ್ಕ ಏನಂದ್ರೆ ನೋಡ್ರಿ, the diagonals of a rectangle ABCD are intersecting at O, angle BOC equal to 44 degree, then angle OAD is. Okay, that ಈ ತರ ನಮಗೆ ಹೇಳಿದ್ವಿ ಅಂದ್ರೆ ನಮ್ಗೆ ಮಾಡ್ಲಿಕ್ಕೆ ಬರಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಏನ್ ಮಾಡೋಣ ಅಂತಂದ್ರೆ ಒಂದು ಡಯಾಗ್ರಾಮ್ ಹಾಕೋಣಂತ್ರಿ. ರೆಕ್ಟಾಂಗಲ್ ABCD ಏನ್ ಹಾಕತ್ತಾರ್ರಿ? ದಟ್ ರೆಕ್ಟಾಂಗಲ್ ABCD ನ ಮೊದಲೇ ಹಾಕೋಣಂತೆ. ಓಕೆ, ABCD ನಂತರ ಏನ್ ಹಾಕತ್ತಾರ್ರಿ? ಡಯಾಗ್ನಲ್ಸ್, ಇದ್ರ ಡಯಾಗ್ನಲ್ಸ್ ಎಲ್ಲಿ ಇಂಟರ್ಸೆಕ್ಟ್ ಆಗ್ಲಿಕ್ಕತ್ತಾವ ಅಂತಂದ್ರೆ O ಪಾಯಿಂಟ್ ಒಳಗೆ ಇಂಟರ್ಸೆಕ್ಟ್ ಆಗ್ಲಿಕ್ಕತ್ತಾವ ಅನ್ನಕತ್ತಾರ. ಸೊ ಹಂಗಂದ್ರೆ ಇದ್ರ ಡಯಾಗ್ನಲ್ಸ್ ಅನ್ನ ಹಾಕೋಣ. ಇವೆಲ್ಲಿ ಇಂಟರ್ಸೆಕ್ಟ್ ಆಗತ್ತವ್ರಿ? ಎಟ್ ಪಾಯಿಂಟ್ O ಒಳಗೆ ಇಂಟರ್ಸೆಕ್ಟ್ ಆಗ್ಲಿಕ್ಕತ್ತಾವ. BOC 44 ಡಿಗ್ರಿ ಐತಿ. ಆಂಗಲ್ BOC ಎಷ್ಟದರಿ? 44 ಡಿಗ್ರಿ ಐತಿ. ಹಂಗಂದ್ರ ಆಂಗಲ್ OAD ಈ ಆಂಗಲ್ ಎಷ್ಟಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ, ರೈಟ್. ಈಗ ದಟ್ ಇದು 44 ಡಿಗ್ರಿ ಆಗಿತ್ತಂದ್ರೆ ಇದು ಎಷ್ಟಾಗಿರ್ತದ್ರಿ? ಇದು ಸಹಿತ ಏನಪ್ಪಾ ಅಂತಂದ್ರೆ 44 ಡಿಗ್ರಿನ ಆಗಿರ್ತೈತಿ. ಕರೆಕ್ಟಾ? ರೈಟ್. ಓಕೆ, ಇದು 44 ಡಿಗ್ರಿ ಆಗಿತ್ತು ಅಂತಂದ್ರೆ ಇದು ಸಹಿತ 44 ಡಿಗ್ರಿ ಆಗಿರುತ್ತೆ. ಯಾಕಂತಂದ್ರೆ ಏನ್ರಿ? ಶೃಂಗಾಭಿಮುಖ ಕೋನಗಳು, ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ರೈಟ್. ಓಕೆ, ದಟ್ ಇದೇನಾಗಿರ್ಲಿ ಅಂತಂದ್ರೆ ಈಗ ಇವೆರಡು ಏನಪ್ಪಾ ಅಂತಂದ್ರೆ ಡಯಾಗ್ನಲ್ಸ್ ಹೆಂಗ್ ಇದಾಗ್ತಾವ್ರಿ, ಇದು ಇಂಟರ್ಸೆಕ್ಟ್ ಆಗ್ತಾವು. ಇದನ್ನ ನಾವು ಥಿಯರಿ ಪಾರ್ಟ್ ನೋಡುವಾಗ ನೋಡಿದ್ವಿ. ಇವೆರಡು ಡಯಾಗ್ನಲ್ಸ್ ಹೆಂಗ್ ಇಂಟರ್ಸೆಕ್ಟ್ ಆಗ್ತಾವ ಅಂದ್ರೆ ದಟ್ ಬೈಸೆಕ್ಟ್ ಈಚ್ ಅದರ್. ಅಂದ್ರೆ ದಟ್ ಇದು ಎಷ್ಟಾಗಿರ್ತೈತಿ, ಇದು ಅಷ್ಟೇ ಇರ್ತೈತಿ, ಇದು ಎಷ್ಟಾಗಿರ್ತೈತಿ, ಇದು ಅಷ್ಟೇ ಇರ್ತೈತಿ. ಆ ನಂತರ ಇವೆರಡು ಈಕ್ವಲ್ ಇರ್ತಾವು. ಹಂಗಂದ್ರೆ ಇವೆರಡು ಈಕ್ವಲ್ ಇದ್ರ ಇವುಗಳದ್ದು ಅಪೋಸಿಟ್ ಆಂಗಲ್ಸ್ ಏನಪ್ಪಾ ಅಂದ್ರೆ ಈಕ್ವಲ್ ಇರ್ತಾವು. ಇವೆರಡು ಈಕ್ವಲ್ ಇರ್ತಾವ. ಹಂಗಂದ್ರೆ ಇದು ಎಕ್ಸ್ ಆಗಿರ್ಲಿ, ಇದು ಸಹಿತ ಎಕ್ಸ್
ಆಗಿರ್ತೈತಿ. ಹಂಗಂದ್ರೆ ಟ್ರಯಾಂಗಲ್ ಓ ಎ ಡಿ ಒಳಗ ಇನ್ ಟ್ರಯಾಂಗಲ್ ಓ ಎ ಡಿ ಇವು ಮೂರನ್ನು ಸೇರಿಸಿದಂದ್ರೆ ಎಕ್ಸ್ ಪ್ಲಸ್ 44 ಎಕ್ಸ್ ಪ್ಲಸ್ 44 ಇಸ್ ಈಕ್ವಲ್ ಟು 180. ಒಂದು ತ್ರಿಭುಜದ ಮೂರು ಕೋನಗಳ ಮೊತ್ತ ಏನಾಗಿರ್ತದೆ 180 ಆಗಿರುತ್ತೆ. ರೈಟ್. ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ 2x, 44 ಬಲಗಡೆ ಹೋದ್ರೆ ಏನಾಗತ್ರಿ -44 ಆಗ್ತತಿ. ಸರಿನಾ? ರೈಟ್. ಎಕ್ಸ್ ಇಸ್ ಈಕ್ವಲ್ ಟು 180 44 ಹೋದ್ರೆ ಮೊದಲಕ್ಕೆ 4 ಕಳೆಯಿನ್ರಿ 104 ಬರ್ತೈತಿ. ಆ ನಂತರ 4 ಕಳೆಯನ 136 ಬರ್ತೈತಿ. 2 ಬಲಗಡೆ ಹೋದ್ರೆ ಬಾಗ್ಲೇ 2 ಆಗ್ತತಿ. 2 ಒಂದ್ಲೆ 2, 2 ಆರ್ಲೆ 12, 1 ಉಳಿತು, 2 ಎಂಟ್ಲೆ 16. ಅಂದ್ರೆ ಎಕ್ಸ್ ಈಕ್ವಲ್ ಟು ಎಷ್ಟಪ್ಪ ಅಂತಂದ್ರೆ 68 ಡಿಗ್ರಿ. ಅದನ್ನ ಅವ್ರು ಕೇಳಿದ್ದು ಓ ಎ ಡಿ ಅನ್ನಕತ್ತಾರ. ಓ ಎ ಡಿ ಎಷ್ಟಾಗಿರ್ತೈತಿ ಅಂದ್ರೆ 68 ಡಿಗ್ರಿ. ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗೈತಿ. ಓಕೆನಾ? ರೈಟ್. ನಂತರ ನಮ್ಮ ಮೂರನೆಯ ಲೆಕ್ಕ ಏನಂದ್ರೆ ನೋಡ್ರಿ, ದ ಆಂಗಲ್ಸ್ ಆಫ್ ಕ್ವಾಡ್ರಿಲೇಟರಲ್ ಆರ್ ಇನ್ ದ ರೇಷಿಯೋ ದಟ್ ಈ ರೇಷಿಯೋ ಒಳಗದಾವ್ರಿ. ದ ಬಿಗ್ಗೆಸ್ಟ್ ಆಂಗಲ್ ಆಫ್ ದ ಕ್ವಾಡ್ರಿಲೇಟರಲ್ ಈಸ್. ಹಂಗಂದ್ರ ಬಿಗ್ಗೆಸ್ಟ್ ಆಂಗಲ್ ಯಾವ್ದಾಗಿರ್ತೈತಿ ಅಂತ ಕೇಳಾಕತ್ತಾರ. ಹಂಗಂದ್ರೆ ದಟ್ ಈ ರೇಷಿಯೋ ಒಳಗದಾವ ಅಂತಂದ್ರೆ ಇವಕ್ಕೆ ಇಷ್ಟಕ್ಕೆ ಏನಪ್ಪಾ ಅಂದ್ರೆ ದಟ್ ಯಾವ್ದೋ ಒಂದು ನಂಬರ್ ಲಿಂದ ನಾವು ಮಲ್ಟಿಪ್ಲೈ ಮಾಡ್ಬೇಕು. ಯಾವ ನಂಬರ್ ಇಂದ ಮಲ್ಟಿಪ್ಲೈ ಮಾಡ್ಬೇಕ್ರಿ ಅದು ನಮ್ಗೆ ಗೊತ್ತಿಲ್ಲ. ಅದ್ರ ಸಂಬಂಧ ಎಷ್ಟಕ್ಕೆ ಏನ್ ಮಾಡೋಣ ಅಂತಂದ್ರೆ ಎಕ್ಸ್ ಲಿಂದ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಲಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ಇದು 3x ಆಗುತ್ತೆ, ಇದು 5x ಆಗುತ್ತೆ, 9x ಪ್ಲಸ್ ಇದು 13x ಆಗುತ್ತೆ. ಸೊ ಇವು ಇಷ್ಟೂ ಏನಪ್ಪಾ ಅಂತಂದ್ರೆ ಇವೇನ್ರಿ ಏನ್ ರಿಪ್ರೆಸೆಂಟ್ ಮಾಡಕತ್ತಾವು? ಆಂಗಲ್ ಅನ್ನ ರಿಪ್ರೆಸೆಂಟ್ ಮಾಡ್ಲಿಕ್ಕತ್ತಾವು. ಹಂಗಂದ್ರ ಒಂದು ಕ್ವಾಡ್ರಿಲೇಟರ್ 4 ಆಂಗಲ್ ಸೇರಿದ್ರೆ ಎಷ್ಟು ಬರ್ತ್ರಿ? 360 ಡಿಗ್ರಿ ಬರುತ್ತೆ. ಹಂಗಂದ್ರ ಇವೇನೇನ್ ಆಗ್ತಾವ್ರಿ? ಒಂದನೇ ಆಂಗಲ್ 3x, ಎರಡನೇದು 5x ಪ್ಲಸ್ 9x ಪ್ಲಸ್ 13x ಇಸ್ ಈಕ್ವಲ್ ಟು 360. ಯಾಕಂದ್ರೆ ಒಂದು ಕ್ವಾಡ್ರಿಲೇಟರ್ ಒಳಗಡೆ ಇರುವಂತಹ ದಟ್ ಇಂಟೀರಿಯರ್ ಆಂಗಲ್ಸ್ ಸಮ್ಮು 360 ಡಿಗ್ರಿಗೆ ಸಮ ಆಗಿರ್ತೈತಿ. ಇವನಿಷ್ಟು ಕೂಡಿಸ್ರಿ. 5 3 8, 9 8 17, 17 13 30. ಸೊ 30x ಇಸ್ ಈಕ್ವಲ್ ಟು 360. ಓಕೆ, 0ಗೆ 0 ಹೋಯ್ತು, 3 ಒಂದ್ಲೆ 3, 3 ಒಂದ್ಲೆ 3, 3 ಎರಡ್ಲೆ 2. ಎಕ್ಸ್ ಇಸ್ ಈಕ್ವಲ್ ಟು 12. ಓಕೆನಾ? ಅವ್ರು ಕೇಳಿದ್ದೇನ್ರಿ ದ ಬಿಗ್ಗೆಸ್ಟ್ ಆಂಗಲ್ ಅಂತ ಕೇಳಾಕತ್ತಾರ. ಬಿಗ್ಗೆಸ್ಟ್ ಆಂಗಲ್ ಯಾವ್ದ್ರಿ ಇದ್ರೊಳಗ? ದಟ್ 13x ಅನ್ನೋದು ಬಿಗ್ಗೆಸ್ಟ್ ಆಂಗಲ್ ಐತಿ. ಹಂಗಂದ್ರ 13 ಗುಂಡ್ಲೆ 12, 13 ಗುಂಡ್ಲೆ 12 ಅಂದ್ರೆ ಎಷ್ಟು ಬರುತ್ತ್ರಿ? 12 12 144 ಪ್ಲಸ್ 12 156 ಡಿಗ್ರಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ನಮ್ದು ಸರಿಯಾದಂತ ಆನ್ಸರ್ ಆಗಿದೆ. ಓಕೆ, ರೈಟ್. ನಂತರ ದಟ್ 4ನೆಯ ಲೆಕ್ಕ ಏನದ ನೋಡ್ರಿ. In a parallelogram PQRS, the bisector of angle P bisects RQ at O. The correct relation among these is. That ಈ ರೀತಿ ನಮಗೆ ಹೇಳಿದ್ರೆ ಗೊತ್ತಾಗಲ್ಲ ರೀ. ಇದಕ್ಕೆ ಡಯಾಗ್ರಾಮ್ ಹಾಕೋಣ ಅಂತ. ಪ್ಯಾರಲೋಗ್ರಾಮ್ PQRS ಅನ್ನಕತ್ತಾರಿ. ಒಂದು ಪ್ಯಾರಲೋಗ್ರಾಮ್ ಡ್ರಾ ಮಾಡೋಣ. PQRS ಮುಂದೆ ಏನ್ ಹೇಳಕತ್ತಾರಿ? ದ ಬೈಸೆಕ್ಟರ್ ಆಫ್ ಆಂಗಲ್ P. ಈ P ಅನ್ನೋ ಆಂಗಲ್ ದ ಬೈಸೆಕ್ಟರ್ ಏನದ ಅದು ಏನ್ ಮಾಡುತ್ತೆ ಅಂತಂದ್ರೆ ಓಕೆ ಇಲ್ಲದ್ರಿ P ಬೈಸೆಕ್ಟ್ಸ್ RQ ಎಟ್ O. ಈ RQ ಅನ್ನ ಏನಪ್ಪಾ ಅಂತಂದ್ರೆ ಪಾಯಿಂಟ್ O ಒಳಗೆ ಏನ್ ಮಾಡಕತ್ತೈತಿ ಅಂದ್ರೆ ಬೈಸೆಕ್ಟ್ ಮಾಡ್ಲಿಕ್ಕತ್ತೈತಿ. ಯಾವ್ದ್ರಿ? ಈ ಆಂಗಲ್ P ಇದ ಬೈಸೆಕ್ಟರ್. ಓಕೆ, ಬೈಸೆಕ್ಟರ್ ಅಂದ್ರೆ ಏನ್ರಿ ಅರ್ಥ? ಬೈಸೆಕ್ಟರ್ ಅಂದ್ರೆ ಏನಂದ್ರೆ ದಟ್ ಈ ಆಂಗಲ್ ಎಷ್ಟಿರ್ತೈತಿ, ಈ ಆಂಗಲ್ ಏನಪ್ಪಾ ಅಂತಂದ್ರೆ ಅಷ್ಟೇ ಇರ್ತೈತಿ ಅಂತ ಅರ್ಥ. ಓಕೆ, ರೈಟ್. ಮುಂದೆ ಹೇಳಾಕತ್ತಾರಿ. ಓಕೆ, ದ ಕರೆಕ್ಟ್ ರಿಲೇಷನ್ ಅಮಾಂಗ್ ದೀಸ್. ಇದ್ರೊಳಗೆ ಏನಪ್ಪಾ ಅಂದ್ರೆ ಒಂದು ರಿಲೇಷನ್ ಕೊಟ್ರೆ. ಎದಕ್ಕೆ ರಿಲೇಷನ್ ಕೊಟ್ರಿ? PSPQ ಎಲ್ಲದಕ್ಕೂ ಏನಪ್ಪಾ ಅಂದ್ರೆ PSPQ ನೋಡಬೇಕು ಏನಪ್ಪಾ ಅಂದ್ರೆ ರಿಲೇಷನ್ ಕೊಟ್ರ. ಹಂಗಂದ್ರೆ ಈ PS ಈ PQ ಗೆ ಯಾವ ರೀತಿ ರಿಲೇಷನ್ ಇರ್ತೈತಿ ಅಂತ ಹೇಳಕತ್ತಾರ. ಇನ್ನೊಂದೇ ನಾವು ಇಲ್ಲಿ ಮಿಸ್ ಮಾಡಿದ್ವಿ ಏನಪ್ಪಾ ಅಂತಂದ್ರೆ ದ ಬೈಸೆಕ್ಟರ್ ಆಂಗಲ್ P ಬೈಸೆಕ್ಟ್ಸ್ RQ ಎಟ್ O. ಈ ಪಾಯಿಂಟ್ ಒಳಗೆ ಇದ್ರೊಳಗೆ ಏನಪ್ಪಾ ಅಂದ್ರೆ ಬೈಸೆಕ್ಟ್ ಮಾಡ್ತೈತಿ ಅಂದ್ರೆ ಇದಕ್ಕೆ ಎಷ್ಟೈತಿ, ಇದೆಷ್ಟೈತಿ, ಅದು ಅಷ್ಟೇ ಐತಿ ಅಂತ ಹೇಳಕತ್ತಾರ. ಆಗ್ಬೋದಾ? ಸರಿ, ಓಕೆ, ಸರಿ. ಈಗ ದಟ್ ಇದನ್ನ ನೋಡ್ರಿ ಅಂತಂದ್ರೆ ನಮಗ ಇವೆರಡು ಹೆಂಗ ಇವು ಅಪೋಸಿಟ್ ಸೈಡ್ಸ್ ಏನದಾವ್ರಿ? ಅವು ಪ್ಯಾರಲಲ್ ಅದಾವ. ಯಾಕಂದ್ರೆ ಇದು ಪ್ಯಾರಲೋಗ್ರಾಮ್ ಅದ. ರೈಟ್. ಹಂಗಂದ್ರೆ ದಟ್ ನಾನು ಈ ಪೇರ್ ತಗೋತೇನೆ. ಯಾವ ಪೇರ್ ತಗೋತೇನ್ರಿ? ಈ ಪೇರ್ ತಗೋತೇನ್ರಿ. ದಟ್ ಇದೇನದ್ರಿ? PS ಹಿಂಗದ, ಅಂತರ QR ಹಿಂಗದ. ಈಗ ಇದನ್ನ PO ಏನಪ್ಪಾ ಅಂತಂತಂದ್ರೆ ಏನಾಗಿರ್ಲಿ ದಟ್ ಇದೇನಪ್ಪಾ ಅಂತಂದ್ರೆ ಟ್ರಾನ್ಸ್ಫರ್ಸ್ ಆಗಿರ್ಲಿ. ಓಕೆ, ಟ್ರಾನ್ಸ್ಫರ್ಸ್ ಆಗಿತ್ತಂದ್ರೆ ಈ ಆಂಗಲ್ಗೆ ಈ ಆಂಗಲ್ ಏನಾಗಿರ್ತೈತ್ರಿ? ಈಕ್ವಲ್ ಆಗಿರ್ತೈತಿ. ಅಂದ್ರೆ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ ಅಂತ ಹೇಳ್ತೀವಿ. ಹಂಗಂದ್ರೆ
ಪಿ ಓ ಏನಾಗಿರ್ತೈತಿ ಅಂತಂದ್ರೆ ಇದು ಏನಾಗಿರ್ತೈತ್ರಿ ಈ ಪಿ ಓ ಕ್ಯೂಗೆ ಈಕ್ವಲ್ ಆಗಿರ್ತೈತಿ. ಒಪ್ಕೋತೀರಾ? ಇದು ಎಕ್ಸ್ ಆಗಿತ್ತಂದ್ರೆ ಇದು ಎಕ್ಸ್ ಆಗಿರ್ತೈತಿ. ಯಾಕಂತಂದ್ರೆ ಇವೆರಡು ಏನಂತಂದ್ರೆ ಇದು ಆಂಗಲ್ ಪಿ, ಇದು ಪಿ ಓ ಅನ್ನೋದು ಏನಪ್ಪಾ ಅಂದ್ರೆ ಆಂಗಲ್ ಪಿ ಇದು ಬೈಸೆಕ್ಟರ್ ಆಗೈತಿ. ಅದಕ್ಕೆ ಆ ನಂತರ ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಇರ್ತೈತಿ. ಕಾರಣ ಏನಪ್ಪಾ ಅಂತಂದ್ರೆ ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್. ಈ ತರ ಏನಪ್ಪಾ ಅಂತಂದ್ರೆ ಇವು ಪ್ಯಾರಲ್ ಇದ್ರೆ ಇದು ಟ್ರಾನ್ಸ್ವರ್ಸ್ ತರ ಐತಿ. ಈ ಆಂಗಲ್ಗೆ ಈ ಆಂಗಲ್ ಈಕ್ವಲ್ ಆಗಿರ್ತೈತಿ. ಒಂದು ನಿಮಿಷ, ಏನಾಗತ್ತೈತ್ರಿ ಇಲ್ಲಿ ಇಲ್ಲಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಇದು ಏನಪ್ಪಾ ಅಂದ್ರೆ ಈಕ್ವಲ್ ಅದ ಅಂದ್ರೆ ಒನ್ ಟ್ರಯಾಂಗಲ್ ಒಳಗೆ ಎರಡು ಸೈಡ್ಸ್ ನಮ್ಗೆ ಈಕ್ವಲ್ ಬರಾಕತ್ತಾವ್ರಿ. ಓಕೆ, ಹಂಗಂದ್ರ ಇವುಗಳ ಅಪೋಸಿಟ್ ಸೈಡ್ಸ್ ಈಕ್ವಲ್ ಆಗಿರ್ತಾವ. ಅಂದ್ರೆ ಈ ಆಂಗಲ್ಗೆ ಈ ಸೈಡ್ ದಟ್ ಇದು ಏನಪ್ಪಾ ಅಂದ್ರೆ ಇದಕ್ಕ ಇದೇನಾಗಿರ್ತೈತಿ ಅಂತಂದ್ರೆ ಈಕ್ವಲ್ ಆಗಿರ್ತೈತಿ. ಓಕೆ ರೈಟ್. ಹಂಗಂದ್ರೆ ನಾವು ಇಲ್ಲಿ ಏನೇನ್ ಬರಿಬಹುದು, ಇಲ್ಲಿ ಏನೇನ್ ಬರಿಬಹುದು ಅಂತಂದ್ರೆ ಆಂಗಲ್ ಒ ಪಿ ಎಸ್, ಆಂಗಲ್ ಒ ಪಿ ಎಸ್ ಇಸ್ ಇಕ್ವಲ್ ಟು ಆಂಗಲ್ ಒ ಪಿ ಕ್ಯೂ, ಒ ಪಿ ಕ್ಯೂ ಇಸ್ ಇಕ್ವಲ್ ಟು ಎಕ್ಸ್. ದಟ್ ಕಾರಣ ಏನ್ ಬೇಡ್ರಿ, ದಟ್ ನಮ್ಗೆ ಇಲ್ಲೇನು ಅವ್ರೇನು ಪ್ರೂವ್ ಮಾಡಂತ ಹೇಳಾಗತ್ತಲ್ಲ, ಯಾಕಂದ್ರೆ ಅದು ಬೈಸೆಕ್ಟರ್ ಐತಿ, ಅವ್ರ ಕೊಟ್ರ. ಆ ನಂತರ ಆಂಗಲ್ ಎಸ್ ಪಿ ಓ ಅಥವಾ ಒ ಪಿ ಎಸ್, ಒ ಪಿ ಎಸ್ ಇಸ್ ಇಕ್ವಲ್ ಟು ಆಂಗಲ್ ಪಿ ಓ ಕ್ಯೂ, ಆಂಗಲ್ ಪಿ ಓ ಕ್ಯೂ. ಯಾಕಂದ್ರೆ ಇದು ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್, ಅಲ್ಟರ್ನೇಟ್ ಇಂಟೀರಿಯರ್ ಆಂಗಲ್. ಓಕೆ ಸರಿ. ಈಗ ದಟ್ ಅದರಿಂದ ನಾವೇನ್ ಹೇಳ್ಬೋದು ಅಂತಂದ್ರೆ ಓಕೆ ಇವೆರಡು ಆಂಗಲ್ ಈಕ್ವಲ್ ಅದು. ಹಂಗಂದ್ರೆ ಪಿ ಕ್ಯೂ ಈಕ್ವಲ್ ಟು ಓ ಕ್ಯೂ ಆಗಿರ್ತೈತಿ. ಪಿ ಕ್ಯೂ ಇಸ್ ಈಕ್ವಲ್ ಟು ಓ ಕ್ಯೂ, ಪಿ ಕ್ಯೂ ಇಸ್ ಈಕ್ವಲ್ ಟು ಓ ಕ್ಯೂ. ಈ ಒಂದು ಕಾರಣಕ್ಕೆ ಏನಪ್ಪಾ ಅಂದ್ರೆ ನಾವು ಇದನ್ನ ಈ ರೀತಿ ಬರ್ಕೊಳಕತ್ತೀವಿ. ಸೊ ಹಂಗಂದ್ರೆ ಇದು ಎದ್ರ ನಡುವೆ ರಿಲೇಷನ್ ಕೊಟ್ರಿ, ಪಿ ಎಸ್ ಮತ್ತೆ ಪಿ ಕ್ಯೂ ನಡುವೆ ಕೊಟ್ರಲ್ರಿ. ಹಂಗಂದ್ರೆ ಪಿ ಕ್ಯೂ ಇದೆ, ಪಿ ಕ್ಯೂ ಹಿಂಗೆ ಇರ್ಲಿ, ಪಿ ಕ್ಯೂ ಹಿಂಗೆ ಇರ್ಲಿ. ಓ ಕ್ಯೂ ಅಂದ್ರೆ ಏನದ್ರಿ, ಓ ಕ್ಯೂ ಪಿ ಕ್ಯೂ ಆ ನಂತರ ಏನ್ ಕೊಟ್ರಿ, ಪಿ ಕ್ಯೂ ಮತ್ತೆ ಪಿ ಎಸ್ ನಡುವೆ ಕೊಟ್ಟದಲ್ಲ. ಓಕೆ 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 ಇದೇನದ್ರಿ ಓ ಕ್ಯೂ ಅದ. ಇಲ್ಲಿ ಓ ಕ್ಯೂ ಅಂದ್ರೆ ನಾ ಏನ್ ಬರೀ ಏನ್ ಬರೆಯೋಣ, ಆರ್ ಕ್ಯೂ ಅರ್ಧ ಅದ ಇದು. ಹಂಗಂದ್ರ ಆರ್ ಕ್ಯೂ ಡಿವೈಡೆಡ್ ಬೈ 2 ಅಂತ ಬರೆಯೋಣ. ಸರಿನಾ? ರೈಟ್. ಹಂಗಂದ್ರೆ ಆರ್ ಕ್ಯೂ ಮತ್ತೆ ಪಿ ಎಸ್ ಎರಡು ಹೆಂಗದವ್ರಿ, ಎರಡು ಈಕ್ವಲ್ ಅದಾವ. ಹಂಗಂದ್ರೆ ನಾವೇನ್ ಮಾಡೋಣ ಅಂದ್ರೆ ಪಿ ಕ್ಯೂ ಇಸ್ ಈಕ್ವಲ್ ಟು ಆರ್ ಕ್ಯೂ ಜಾಗದಾಗ ನಾವೇನ್ ಬರ್ತೀನಿ ಅಂತಂದ್ರೆ ಪಿ ಎಸ್ ಬರ್ತೀನಿ ಡಿವೈಡೆಡ್ ಬೈ 2. ಈ 2 ಈ ಕಡೆ ಹೋಗ್ಲಿ ಅಂದ್ರೆ 2 ಪಿ ಕ್ಯೂ ಆಗತ್ತ. 2 ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಎಸ್, ಅಥವಾ ನಾವು ಇದನ್ನ ಉಲ್ಟಾ ಮಾಡಿದ್ವಿ ಅಂತಂದ್ರೆ ಪಿ ಎಸ್ ಇಸ್ ಈಕ್ವಲ್ ಟು 2 ಪಿ ಕ್ಯೂ ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ಸೊ ನಾವಿಲ್ಲಿ ಮಾಡಿದ್ದೇನ್ರಿ, ದಟ್ ಏನಿಲ್ಲ ರೀ, ಮೊದ್ಲಿಕ್ಕೆ ಏನಪ್ಪಾ ಅಂತಂದ್ರೆ ಈ ರಿಲೇಷನ್ ಪ್ರಕಾರ ಏನಪ್ಪಾ ಅಂದ್ರೆ ಇದನ್ನ ಬರ್ಕೊಂಡ್ವಿ, ಮೊದ್ಲಿಕ್ಕೆ ಇದನ್ನ ಬರ್ಕೊಂಡ್ವಿ ಏನ್ರಿ, ಪಿ ಕ್ಯೂ ಇಸ್ ಈಕ್ವಲ್ ಟು ಓ ಕ್ಯೂ ಅನ್ನ ಬರ್ಕೊಂಡ್ವಿ. ಓ ಕ್ಯೂ ಅನ್ನ ಏನ್ ಮಾಡಿದ್ವಿ ಅಂತಂದ್ರೆ ಆರ್ ಕ್ಯೂ ಲಿಂದ ರಿಪ್ಲೇಸ್ ಮಾಡಿದ್ವಿ, ಆರ್ ಕ್ಯೂ ಇಂದ ಪಿ ಎಸ್ ಅನ್ನ ರಿಪ್ಲೇಸ್ ಮಾಡಿದ್ವಿ. ಕಾರಣ ಏನಪ್ಪಾ ಅಂತಂದ್ರೆ ನಮಗ್ ಒಂದ್ ಕಡೆ ಪಿ ಕ್ಯೂ ಬರ್ಬೇಕು, ಒಂದ್ ಕಡೆ ಪಿ ಎಸ್ ಬರ್ಬೇಕು. ಯಾಕಂದ್ರೆ ಅವ್ರ ರಿಲೇಷನ್ ಆ ರೀತಿ ಕೊಟ್ಟಾರ, ಅದ್ರ ಸಲುವಾಗಿ. ಆಗ್ಬೋದಾ? ರೈಟ್. ನಂತರ 5ನೆಯ ಲೆಕ್ಕ ಏನಾದ್ರು ನೋಡ್ರಿ, 5ನೇ ಲೆಕ್ಕ. ದ ಆಂಗಲ್ಸ್ ಆಫ್ ಕ್ವಾಡ್ರಿಲೇಟರಲ್ ಆರ್ ಇನ್ ದ ರೇಷಿಯೋ 3:5:7:9. ದ ಸ್ಮಾಲೆಸ್ಟ್ ಆಂಗಲ್ ಆಫ್ ದ ಕ್ವಾಡ್ರಿಲೇಟರಲ್ ಈಸ್. ಸೊ ನಮ್ದು 3ನೇ ಲೆಕ್ಕ ಏನತ್ತಲ್ರಿ, ಸೇಮ್ ಅದೇ ರೀತಿ ಏನಪ್ಪಾ ಅಂತಂದ್ರ 5ನೇ ಲೆಕ್ಕ ಕೊಟ್ರ. ಓಕೆ, ಸೊ ಇಷ್ಟಕ್ಕೆ ಏನಪ್ಪಾ ಅಂದ್ರೆ ಎಕ್ಸ್ ಇಂದ ಗುಣಿಸೋಣ. ಅಂದ್ರೆ ಇದೇನಾಗತ್ರಿ, 3x ಪ್ಲಸ್ 5x ಪ್ಲಸ್ 7x ಪ್ಲಸ್ 9x ಇಸ್ ಈಕ್ವಲ್ ಟು 360 ಡಿಗ್ರಿ. ಸರಿನಾ? ಇಷ್ಟು ಆಂಗಲ್ಸ್ ಅನ್ನು ಸೇರಿಸಿದ್ರೆ 360 ಆಗುತ್ತೆ. ದಟ್ ಇಷ್ಟನ್ನು ಕೂಡಿಸ್ರಿ, 5 3 8 8 7 15 15 9 24 ಎಕ್ಸ್ ಇಸ್ ಈಕ್ವಲ್ ಟು 360. 24 ಒಂದ್ಲೆ 24 24 ಒಂದ್ಲೆ 24 12 ಉಳಿತು 120 24 ಐದ್ಲೆ 120 ಎಕ್ಸ್ ಇಸ್ ಈಕ್ವಲ್ ಟು 15. ಇದೇನ್ರಿ ಉತ್ತರ? ಇದೆಲ್ಲ ರೀ ಉತ್ತರ. ಅವ್ರು ಕೇಳಿದ್ದು ಏನಪ್ಪಾ ಅಂತಂದ್ರ ಸ್ಮಾಲೆಸ್ಟ್ ಆಂಗಲ್ ಅಂತಾರೆ. ಇರೋ ಸ್ಮಾಲೆಸ್ಟ್ ಆಂಗಲ್ ಅಂದ್ರೆ ಯಾವ್ದ್ರಿ, 3x ಅದ. ಅಂದ್ರೆ 3 ಇಂಟು 15 15 ಮೂರ್ಲೆ 45 ಡಿಗ್ರಿ ಸ್ಮಾಲೆಸ್ಟ್ ಆಂಗಲ್ ಆಗಿರ್ತೈತಿ. ಅಂದ್ರೆ ಆಪ್ಷನ್ 1 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ಸರಿನಾ? ರೈಟ್. ನಂತರ ನಮ್ಮ 6ನೆಯ ಲೆಕ್ಕ ಏನದ ನೋಡ್ರಿ. ಇನ್ ಎ ಕ್ವಾಡ್ರಿಲೇಟರಲ್ ABCD, D equal to 60 degree, angle C is equal to 100 degree. The bisectors of angle A and angle B meet at the point P. The measures of angle APB is. ಈ ರೀತಿ ಹೇಳಿದ್ರೆ ನಮ್ಗೆ ಮಾಡ್ಲಿಕ್ಕೆ ಬರಲ್ಲ.
ಸೊ ನಮಗೆ ಏನ್ ಬೇಕ್ರಿ ಡಯಾಗ್ರಾಮ್ ಇದ್ರೆ ನಮಗೆ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇನ್ನೇ ಕ್ವಾಡ್ರಿಲೇಟರ್ ABCD ಅಂದ್ರೆ ಕ್ವಾಡ್ರಿಲೇಟರ್ ಅಂದ್ರೆ ನಾವು ಸುಮ್ಮನೆ ಕ್ವಾಡ್ರಿಲೇಟರ್ ತೆಗೆದ್ಬಿಡೋಣ, ಅದು ಹಿಂಗೆ ಇರಬೇಕು ಅಂತಂದ ಏನಿಲ್ಲ, ದಟ್ ನಾವ್ ಹೆಂಗ್ ಬೇಕು ಹಂಗ್ ತೆಗಿಬಹುದು. ABCD ಇಲ್ಲಿ ಅವ್ರು ಕೊಟ್ಟಂತ ವ್ಯಾಲ್ಯೂ ಎಕ್ಸಾಕ್ಟ್ಲಿ ಹಂಗೆ ಬರಬಹುದು, ಬರ್ಲಿಕ್ಕಿಲ್ಲ, ಬರ್ಲಿಲ್ಲ ಅಂದ್ರೆ ತಲೆ ಕೆಡಿಸುವಂತ ಅವಶ್ಯಕತೆ ಇಲ್ಲ. ಓಕೆ, ಏನದ್ರಿ ಆಂಗಲ್ D ಈಕ್ವಲ್ ಟು ಏನದ್ರಿ 60 ಡಿಗ್ರಿ ಅದ, ಇದು 60 ಡಿಗ್ರಿ. ಓಕೆ, ಆನಂತರ ಇನ್ನೊಂದು ಏನ್ ಕೊಟ್ರಿ ಆಂಗಲ್ C ಈಕ್ವಲ್ ಟು 100 ಡಿಗ್ರಿ. ಇಲ್ಲಿ ಕ್ವಶನ್ ಆವೇಜ್ ಆಗುತ್ತೆ ಸರ್ 100 ಡಿಗ್ರಿ ಅಂತಂದ್ರೆ ಇದು ಆಬ್ವಿಯಸ್ ಆಂಗಲ್ ಆಗ್ತದೆ, ವಿಶಾಲ ಕೋನ ಆಗ್ತದೆ, ಇದ್ರ ಇಲ್ಲಿ ಲಘು ಕೋನ ಬರಕತ್ತಲ್ರಿ, ಬರ್ಲಿ, ನಮ್ಗೆ ಏನಾಗೋದೈತಿ, ನಮ್ಗೆ ಬೇಕಾಗಿರೋ ಆನ್ಸರ್ ಹಿಂಗ್ ಹೆಂಗ್ ಮಾಡಿದ್ರು ಸಹಿತ ನಮ್ಗೆ ಆನ್ಸರ್ ಬರ್ತದೆ, ನಾವೇನ್ ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕತ್ತಿಲ್ಲ ಇಲ್ಲಿ. ನಂತರ ಅವ್ರು ಏನಾಗುತ್ತೆ ರೀ, ದ ಬೈಸೆಕ್ಟರ್ಸ್ ಆಫ್ ಆಂಗಲ್ A ಅಂಡ್ ಆಂಗಲ್ B ಮೀಟ್ ಎಟ್ ಪಾಯಿಂಟ್ P. ಇದ್ರ ಬೈಸೆಕ್ಟರ್ಸ್ ಏನಾಗತ್ತವು ಅಂತಂದ್ರೆ ಇದ್ರ ಬೈಸೆಕ್ಟರ್ ಆನಂತರ ಇದ್ರ ಬೈಸೆಕ್ಟರ್ ಏನಪ್ಪಾ ಅಂದ್ರ P ಒಳಗ ಮೀಟ್ ಆಗತ್ತವು. ಬೈಸೆಕ್ಟರ್ ಅಂದ್ರೆ ಏನ್ರಿ, ಈ ಆಂಗಲ್ ನ ಬೈಸೆಕ್ಟ್ ಮಾಡ್ತೈತಿ, ಅಂದ್ರೆ ಇದು X ಇದ್ರೆ ಇದು X ಇರ್ತೈತಿ, ಇದು Y ಇದ್ರೆ ಇದು Y ಇರ್ತೈತಿ, ಅವು ಪಾಯಿಂಟ್ P ಒಳಗ ಮೀಟ್ ಆಗತ್ತವು. ಹಂಗಂದ್ರೆ ದ ಮೇಜರ್ ಆಫ್ APB, ಹಂಗಂದ್ರೆ ಈ APB ಆಂಗಲ್ ಎಷ್ಟಾಗಿರ್ತೈತಿ, ಈ ಆಂಗಲ್ ಎಷ್ಟಾಗಿರ್ತೈತಿ ಅಂತ ಕೇಳಾಗತ್ತ. ಇದು ಕತಿ. ಓಕೆ ಸರಿ, ದಟ್ ಲೆಕ್ಕ ಮಾಡೋದ್ ಬರ್ರಿ. ನಮ್ಗೆ ಏನ್ ಗೊತ್ತ್ರಿ, ಇಷ್ಟು ಆಂಗಲ್ ಸೇರಿಸಿದ್ರೆ 360 ಡಿಗ್ರಿ ಆಗ್ಬೇಕು. ಓಕೆ, ಇದು X ಅದ, ಇದು Y ಅದ, X ಪ್ಲಸ್ X ಅಂದ್ರೆ ಏನಾಗುತ್ತೆ, ಇದು 2X ಆಗತ್ತೆ, ಪ್ಲಸ್ ಇದು Y ಪ್ಲಸ್ Y ಅಂತಂದ್ರೆ 2Y ಆಗತ್ತೆ, ಇದು 60 ಐತಿ, ಇದು ಪ್ಲಸ್ 100 ಐತಿ, ಇಸ್ ಈಕ್ವಲ್ ಟು 360 ಐತಿ. ಓಕೆ, ನಮ್ಗೆ ಒಂದು ಡೌಟ್ ಬರ್ತದ್ರಿ, ನಿಮ್ಗೆ ಹೆಂಗ್ ಬೇಕು ಹಂಗ್ ಮಾಡ್ಕೊಂತ ಹೋಗ್ಬಿಡ್ತಿರಲ್ಲ, ದಟ್ ಹೆಂಗ್ ಬೇಕು ಹಂಗಲ್ಲ ರೀ, ದಟ್ ನಾವು ಇದೆಲ್ಲ ಸ್ವಲ್ಪ ದೂರ ಹೋಗೋಣ ಅಂತ, ಅಂದ್ರೆ ನಾವು ಸ್ವಲ್ಪ ಮಾಡ್ಕೊಂತ ಹಂಗ ಲೆಕ್ಕ ಕಂಟಿನ್ಯೂ ಮಾಡೋಣ ಅಂತ, ನಮ್ಮ ಮುಂದೆ ಏನ್ ಮಾಡ್ಬೇಕಂತಂದ್ರೆ ಒಂದೊಂದಾಗಿ ಏನಪ್ಪಾ ಅಂದ್ರೆ ಗೊತ್ತಾಕೊಂತ ಹೋಗ್ತೈತಿ. ಓಕೆನಾ, ರೈಟ್. ಓಕೆ, ಇವೆರಡು ಏನ್ ಕಾಮ ತೆಗಿಬೋದ್ರಿ, 2 ಕಾಮ ತೆಗಿಬಹುದು. ಏನ್ ಬರ್ತೈತ್ರಿ ಇಲ್ಲಿ X ಪ್ಲಸ್ Y ಬರ್ತೈತಿ, ಈಸ್ ಈಕ್ವಲ್ ಟು 360. ಇದೆಲ್ಲ ಹೋಯ್ತ್ರಿ, ಇದು 60 ಪ್ಲಸ್ 100 ಮಾಡಿದ್ರೆ 160 ಬರ್ತೈತಿ, ಬಲಗಡೆ ಹೋದ್ರೆ ಮೈನಸ್ 160 ಬರ್ತೈತಿ. ಇಲ್ಲಿ X ಪ್ಲಸ್ Y ಈಸ್ ಈಕ್ವಲ್ ಟು 360 ಒಳಗೆ 160 ಹೋದ್ರೆ ಏನ್ ಬರ್ತ್ರಿ 200 ಬರ್ತೈತಿ. ಇವ್ 2 ನಡುವೆ ಇಂಟು ಐತಿ, ಬಲಗಡೆ ಹೋದ್ರೆ ಬಾಗ್ಲೆ 2 ಆಗುತ್ತೆ, 2 ಒಂದೇ 2 100 ಅಂದ್ರೆ X ಪ್ಲಸ್ Y ಈಸ್ ಈಕ್ವಲ್ ಟು ಏನಾಗತ್ರಿ 100 ಆಗಿರ್ತಿ. ಇವೆರಡು ಕೋನಗಳನ್ನ ಸೇರಿಸಿದ್ರೆ 100 ಆಗ್ತತಿ. ಈಗ ದಟ್ ಈ ಆಂಗಲ್ ಕೇಳ್ಯಾರ, ಹಂಗಂದ್ರೆ ಈ ಟ್ರಯಾಂಗಲ್ ಅಂತ ಏನಂದ್ರೆ ಟೋಟಲ್ ಸಮ್ ಎಷ್ಟಾಗಬೇಕ್ರಿ 180 ಆಗ್ಬೇಕು. ಅಂದ್ರೆ ದಟ್ X ಪ್ಲಸ್ Y ಪ್ಲಸ್ ಆಂಗಲ್ APB ಇದು ಏನಾಗಿರ್ತೈತಿ ಅಂತಂದ್ರ 180 ಡಿಗ್ರಿ ಆಗಿರ್ತೈತಿ, 3 ಕೋನಗಳ ಮೊತ್ತ. ಓಕೆ ರೈಟ್, X ಪ್ಲಸ್ Y ಅಂದ್ರೆ ಆಲ್ರೆಡಿ ನಮಗ್ ಗೊತ್ತದ್ರಿ 100 ಪ್ಲಸ್ APB ಇಸ್ ಈಕ್ವಲ್ ಟು 180. ದಟ್ 100 ಬಲಗಡೆ ಹೋದ್ರೆ ಏನಾಗತ್ತಪ್ಪ ಅಂತಂದ್ರೆ ಮೈನಸ್ 100 ಆಕೈತಿ. 180 ಒಳಗ 100 ಹೋದ್ರೆ 80 ಡಿಗ್ರಿ ಉಳಿತೈತಿ. ಓಕೆನಾ, ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ನಮ್ದು ಸರಿಯಾದಂತ ಆನ್ಸರ್ ಆಗೈತೆ. ಓಕೆ ರೈಟ್. ಸೊ ದಟ್ ಇವು ದಟ್ 6 ತನಕ ಆಗಿದ್ರು ಪ್ರಶ್ನೆಗಳು. ದಟ್ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 7ನೇ ಲೆಕ್ಕ ಏನದ ನೋಡ್ರಿ. ಇನ್ ದ ಗಿವನ್ ಫಿಗರ್ ABCD is a square. A line segment DX cuts the sides BC at X and the diagonal AC at O such that angle COD equal to 105 degree, angle OX equal to X degree. The value of X is. ಓಕೆ, ದಟ್ ಇದಿಷ್ಟು ನಮ್ಗೆ ಏನಪ್ಪಾ ಅಂತಂದ್ರೆ ಇದು ಇಷ್ಟು ನಾವು ನೀಟಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ ರೀ. ಡಯಾಗ್ರಾಮ್ ನೋಡಿದ್ರೆ ನಮ್ಗೆ ಏನಂದ್ರೆ ಎಲ್ಲ ಗೊತ್ತಾಗುತ್ತೆ. ಇದು 105 ಡಿಗ್ರಿ ಐತಿ, ಹಂಗಂದ್ರೆ ಇದು ಎಷ್ಟು ಐತಿ ಅಂತ ಕೇಳಾಕತ್ತಾರ, ಸಿಂಪಲ್. ಓಕೆ ರೈಟ್. ಇದೇನ್ರಿ ಇದು ಸ್ಕ್ವೇರ್ ಅದ, ಇದೇನದ್ರಿ ಸ್ಕ್ವೇರ್ ಅದ. ಸ್ಕ್ವೇರ್ ಅದ ಅಂತಂದ್ರೆ ಇದು ಏನಪ್ಪಾ ಅಂದ್ರೆ ಡಯಾಗ್ನಲ್ ಅದ ರೀ, AC ಡಯಾಗ್ನಲ್ ಅದ. ಹಂಗಂದ್ರೆ ದಟ್ ಇವೆರಡು ಆಂಗಲ್ ಏನಪ್ಪಾ ಅಂದ್ರೆ ಈಕ್ವಲ್ ಇರ್ತಾವ. ಇದು ಟೋಟಲ್ 90 ಐತಿ ಅಂತಂದ್ರೆ ಇದು 45 ಡಿಗ್ರಿ, ಇದು 45 ಡಿಗ್ರಿ. ಆ ನಂತರ ಈ ಸೈಡ್ಗೆ ಈ ಸೈಡ್ ಈಕ್ವಲ್ ಐತಿ. ಇದು 45 ಇತ್ತಂದ್ರೆ ಇದು 45 ಆಗಿರ್ತೈತಿ. ಎಷ್ಟು ಸಣ್ಣದು ಬರೆದ್ರೆ ಕಾಣಿಸಲ್ಲ, ಇದನ್ನ ಇಲ್ಲಿ ಮೆನ್ಷನ್ ಮಾಡ್ತಾನೆ. ಇದು 45 ಡಿಗ್ರಿ ಆಗಿರ್ತೈತಿ. ಓಕೆ ರೈಟ್. ಈಗ ದಟ್ ಇದೊಂದು ಟ್ರಯಾಂಗಲ್ ಅಂತ ಕನ್ಸಿಡರ್ ಮಾಡಿದ್ರೆ ಇವು ಇಲ್ಲೊಂದು ಪಾಯಿಂಟ್ ಮಿಸ್ ಆಗಿದ್ರೆ ಇದು O ಅದೇ. ಓಕೆ, ಅವ್ರು ಏನಂದ್ರ ದಟ್ OXC ಇದು X ಮಿಸ್ ಆಗದ. OXC ಇದು ಎಷ್ಟಾಗಿರ್ತೈತೆ ಅಂತ ಕೇಳಕತ್ತಾರ. ನಮ್ಗೆ ಈ ಆಂಗಲ್ ಸಿಕ್ತು, ಹೆಂಗಂತ ಗೊತ್ತಾದ್ರಿ, ಟೋಟಲ್ 90 ಅದ, ಇದು ಬೈಸೆಕ್ಟರ್ ಅದ, ಇದು 45 ಇದ್ರೆ ಇದು ಎರಡು 45 ಇರ್ತಾವ, ಇದು 45 ಇತ್ತಂದ್ರ ಆನಂತರ ಇದು ಇನ್ನೊಂದು ಏನಪ್ಪಾ ಅಂತಂದ್ರೆ ಇದು ಟ್ರಯಾಂಗಲ್ ಏನದ ಅಂತಂದ್ರೆ ಐಸೋಸೆಲಸ್ ಟ್ರಯಾಂಗಲ್ ಅದ. ಯಾಕ್ರಿ, ಈ ಸೈಡ್ಗೆ ಈ ಸೈಡ್ ಇಕ್ವಲ್ ಅದ ಸ್ಕ್ವೇರ್ ಒಳಗ. ಓಕೆ, ಇದು 45 ಇತ್ತಂದ್ರೆ ಇದು 45 ಇರ್ತೈತಿ. ಈಗ ಈ ಟ್ರಯಾಂಗಲ್ ಒಳಗೆ ಈ ಆಂಗಲ್ ಗೊತ್ತಾಯ್ತು, ಈ ಆಂಗಲ್ ನಮ್ಗೆ ಏನಪ್ಪಾ ಅಂತಂದ್ರೆ ಗೊತ್ತಾಗತ್ರಿ. ಓಕೆ, ದಟ್ ಈ ಆಂಗಲ್ ನಮಗ ಗೊತ್ತಾಗತ್ತೆ.
ಹೆಂಗ್ರಿ ಹೆಂಗಂದ್ರ ದಟ್ ಇದು ಟೋಟಲ್ 180 ಇರ್ತೈತಿ, ಅದ್ರೊಳಗ 105 ಈ ಕಡೆ ಹೋಯ್ತು ಅಂತಂದ್ರೆ ಇದು ಎಷ್ಟಾಗತ್ತೆ ಅಂತಂದ್ರೆ 75 ಡಿಗ್ರಿ ಆಗುತ್ತೆ. ಓಕೆನಾ? ಹಂಗಂದ್ರ ಈ ಓ ಎಕ್ಸ್ ಸಿ ಟ್ರಯಾಂಗಲ್ ಒಳಗ ಇದು 75 ಐತಿ, ಇದು 45 ಐತಿ, ಇದು ಎಷ್ಟು ಅಂತ ಕಂಡಿಡಿದ್ರೆ ನಮ್ ಲೆಕ್ಕ ಮುಗೀತು. ಓಕೆ ಸರಿ, ಹಂಗಾದ್ರೆ ದಟ್ ಏನ್ರಿ ಇಷ್ಟನ್ನು ಕೂಡ್ಸನಂತ 75 ಪ್ಲಸ್ ಎಕ್ಸ್ ಪ್ಲಸ್ 45 ಮೂರು ಸೇರಿಸಿದ್ರೆ 180 ಡಿಗ್ರಿ ಆಗಬೇಕು. ಎಕ್ಸ್ ಈಸ್ ಈಕ್ವಲ್ ಟು 180 ಮೈನಸ್ 75 ಪ್ಲಸ್ 45 ಅಂದ್ರೆ 70 ಪ್ಲಸ್ 40 110 ಪ್ಲಸ್ 10 120 ಆಗ್ತತಿ, ಮೈನಸ್ 120 ಬಲಗಡೆ ಹೋದ್ರೆ ಎಕ್ಸ್ ಈಸ್ ಈಕ್ವಲ್ ಟು 80 ಒಳಗೆ 120 ಹೋದ್ರೆ ಎಷ್ಟು ಬರ್ತ್ರಿ? 60 ಡಿಗ್ರಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗಿರ್ತದೆ. ಓಕೆ ರೈಟ್. 8ನೆಯ ಲೆಕ್ಕ ಸರ್ ನೋಡ್ಲಿಕ್ಕೆ ದೊಡ್ಡದ್ರಿ, ಅದ್ರ ಸಿಂಪಲ್ ಅದ. ನಂತರ in the given figure ABCD is a parallelogram, ABCD is a parallelogram and MN are the midpoints of AB. AB the point midpoint M ಅದ, CD the midpoint N ಅದರಿ, and okay the value of theta ಈ ವ್ಯಾಲ್ಯೂ ಎಷ್ಟಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ ರೈಟ್. ನಮ್ಗೆ ದಟ್ ಕಾರ್ನರ್ ಆಂಗಲ್ ಏನಾದ್ರು ಗೊತ್ತಾದ್ರು ಅಂದ್ರೆ ನಮ್ಗೆ ಅನುಕೂಲ ಆಗ್ತದ್ರಿ. ಕಾರ್ನರ್ ಆಂಗಲ್ ನಮ್ಗೆ ಏನಾದ್ರು ಕರೆಕ್ಟ್ ಆಗಿ ಗೊತ್ತಾದ್ರು ಅಂತಂದ್ರೆ ನಮ್ಗೆ ಈಸಿ ಆಗ್ತತಿ. ಹೆಂಗ್ ಮಾಡೋಣ್ರಿ? ರೈಟ್. ಈಗ ದಟ್ ಇದು 80 ಅದಲ್ರಿ, ದಟ್ ಈ ಆಂಗಲ್ ನಮ್ಗೆ ಗೊತ್ತಾಗುತ್ತೆ. ಇದು ಟೋಟಲ್ 180 ಡಿಗ್ರಿ ಇರಬೇಕು, ಇದು 80 ಡಿಗ್ರಿ ಐತೆ ಅಂದ್ರೆ ಈ ಆಂಗಲ್ ಎಷ್ಟಾಗತ್ರಿ? 100 ಡಿಗ್ರಿ ಆಗುತ್ತೆ. ಸರಿನಾ? ರೈಟ್. ಇವು ಹೆಂಗದವ್ರಿ? ಲೈನ್ಸ್ ಪ್ಯಾರಲ್ ಅದಾವ. ಇದು ಏನಪ್ಪಾ ಅಂದ್ರೆ ಇವೆರಡು ಇದೇನು ಪ್ಯಾರಲೋಗ್ರಾಮ್ ಐತಿ, ಇದ್ರ ಮಿಡ್ ಪಾಯಿಂಟ್ ತೊಗೊಂಡ್ರೆ ಇದ್ರ ಮಿಡ್ ಪಾಯಿಂಟ್ ತೊಗೊಂಡ್ರೆ ಅಂದ್ರೆ ಆಬ್ವಿಯಸ್ಲಿ ಇದಕ್ಕೆ ಏನಪ್ಪಾ ಅಂದ್ರೆ ಇದು ಏನಾಗಿರ್ತೈತ್ರಿ? ಪ್ಯಾರಲ್ ಆಗಿರ್ತೈತಿ. ಸರಿ, ದಟ್ ಇದಕ್ಕ ಈ ಲೈನ್ ಏನಪ್ಪಾ ಅಂತಂದ್ರೆ ಪ್ಯಾರಲಲ್ ಐತಿ. ಆ ನಂತರ ದಟ್ ಇದು ಟ್ರಾನ್ಸ್ಫರ್ಸ್ ಅಂತಂದ್ರೆ ತಗೊಂಡ್ವಿ ಅಂದ್ರೆ ಇದು ಟ್ರಾನ್ಸ್ಫರ್ಸ್ ಅಂತಂದ್ರೆ ತಗೊಂಡ್ವಿ ಅಂತಂದ್ರೆ ಏನ್ರಿ? CD ಟ್ರಾನ್ಸ್ಫರ್ಸ್ ಅಂತಂದ್ರೆ ತಗೊಂಡಿದ್ರೆ ಈ ಆಂಗಲ್ ಎರಡು ಹೆಂಗಿರ್ತಾವ್ರಿ? ಈ ಆಂಗಲ್ ಎರಡು ಹೆಂಗಿರ್ತಾವ್ರಿ? ಸೇಮ್ ಇರ್ತಾವು. ಯಾಕಂದ್ರೆ ಅವು ಕರೆಸ್ಪಾಂಡಿಂಗ್ ಆಂಗಲ್ಸ್. ಅಂದ್ರೆ ಇದು 100 ಡಿಗ್ರಿ ಆಗೈತಿ ಅಂತಂದ್ರೆ ಇದು ನಮ್ದು 100 ಡಿಗ್ರಿ ಆಗಿರ್ತೈತಿ. ಇದು 100 ಡಿಗ್ರಿ ಅಂದ್ರೆ ಇದು ಅಪೋಸಿಟ್ ಆಂಗಲ್ 100 ಡಿಗ್ರಿ ಆಗಿರ್ತೈತಿ. ಓಕೆ, ಒಂದು ಪ್ಯಾರಲೋಗ್ರಾಮ್ ಒಳಗ ದಟ್ ಅಪೋಸಿಟ್ ಆಂಗಲ್ಸ್ ಏನಾಗಿರ್ತಾವ್ರಿ? ಈಕ್ವಲ್ ಇರ್ತಾವ. ಸೊ ಇದು 100 ಡಿಗ್ರಿ ಆಯ್ತಂದ್ರೆ ಇದು 100 ಡಿಗ್ರಿ ಐತಿ. ಹಂಗಂದ್ರೆ ABC ಟ್ರಯಾಂಗಲ್ ಒಳಗೆ ಇದು 100 ಡಿಗ್ರಿ, ಇದು 60 ಡಿಗ್ರಿ ಸಿಕ್ಕೈತಿ. ಥೀಟಾ ಒಂದು ಕಂಡು ಹಿಡಿಯೋದು ನಮ್ಗೆ ದೊಡ್ಡ ಮಾತಲ್ಲ. ಮೂರು ಆಂಗಲ್ ಸೇರಿಸಿದ್ರೆ ನಮ್ಗೆ ಏನಾಗಬೇಕಂದ್ರೆ 180 ಡಿಗ್ರಿ ಆಗಬೇಕು. ಅಂದ್ರೆ ಥೀಟಾ ಪ್ಲಸ್ 100 ಪ್ಲಸ್ 60, ಥೀಟಾ ಪ್ಲಸ್ 100 ಪ್ಲಸ್ 60, ಸ್ವಲ್ಪ ಚೆನ್ನಾಗಿ ಬರೆಯೋಣ ಅಂತ. 100 ಪ್ಲಸ್ 60 ಇಸ್ ಈಕ್ವಲ್ ಟು 180 ಡಿಗ್ರಿ. ದಟ್ ಥೀಟಾ ಇಸ್ ಈಕ್ವಲ್ ಟು 180, 160 ಆ ಕಡೆ ಹೋದ್ರೆ ಮೈನಸ್ 160 ಆಗತ್ರಿ. ಥೀಟಾ ಇಸ್ ಈಕ್ವಲ್ ಟು ಎಷ್ಟಾಗತ್ರಿ? 20 ಡಿಗ್ರಿ ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ನಮ್ದು ಸರಿಯಾದಂತ ಉತ್ತರ ಆಗಿರ್ತದೆ. ಓಕೆ, ಸಿಂಪಲ್. ನೆಕ್ಸ್ಟ್ 9ನೇ ಲೆಕ್ಕ ಏನದ ನೋಡ್ರಿ. ದ ಸೈಡ್ಸ್ AB ಅಂಡ್ CD ಆಫ್ ಎ ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ABCD ಆರ್ ಪ್ರೊಡ್ಯೂಸ್ಡ್ ಟು ಮೀಟ್ ಎಟ್ P. AB ಮತ್ತೆ CD ನ ಏನಂತಂದ್ರೆ AB ಮತ್ತೆ CD ಪ್ರೊಡ್ಯೂಸ್ ಮಾಡಿದಾರೆ, P ಮೀಟ್ ಆಗತೈತಿ. ದ ಸೈಡ್ಸ್ AD ಅಂಡ್ BC ಆರ್ ಪ್ರೊಡ್ಯೂಸ್ಡ್ ಟು ಮೀಟ್ Q. AD ಮತ್ತೆ BC ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ Q ಒಳಗೆ ಮೀಟ್ ಆಗತಾವು. ಇಫ್ ಆಂಗಲ್ ADC is equal to 85 ಡಿಗ್ರಿ, ಆಂಗಲ್ BPC equal to 40 ಡಿಗ್ರಿ. ಇದು 85 ಅದ, ಇದು 40 ಅದ. ದೆನ್ ಆಂಗಲ್ BAD ಎಲ್ಲದ್ರಿ ಅದ? ಆಂಗಲ್ BAD ಇದು ಎಷ್ಟಾಗಿರ್ತೈತಿ ಅಂತ ಕೇಳಿಕತ್ತಾರ. ಸರಿನಾ? ಇಸ್ ಈಕ್ವಲ್ ಟು ಫೈನ್. ಈಗ ದಟ್ ನಮಗ ದಟ್ ಏನ್ ಬೇಕ್ರಿ? ಈ ಆಂಗಲ್ ಫೈನ್ ಮಾಡ್ಬೇಕು ಅಂತಂದ್ರೆ ನಿಮ್ಗ ದಟ್ ಥಿಯರಿ ಪಾರ್ಟ್ ಒಳಗೆ ನಾವೇನಪ್ಪಾ ಅಂತಂದ್ರೆ ಒಂದು ಇದು ನೋಡಿದ್ವಿ, ಲಾಸ್ಟ್ ಪಾಯಿಂಟ್ ನೋಡಿದ್ವಿ. ಅದು ಏನಿತ್ತಪ್ಪ ಅಂತಂದ್ರೆ ದಟ್ ಇಲ್ಲಿ ಈ ಆಂಗಲ್ ಎದಕ್ಕೆ ಈಕ್ವಲ್ ಆಗಿರ್ತೈತೆ ಅಂತಂದ್ರೆ ಈ ಆಂಗಲ್ ಎದಕ್ಕೆ ಈಕ್ವಲ್ ಆಗಿರ್ತೈತಿ ಅಂದ್ರೆ ಇದ್ರ ಅಪೋಸಿಟ್ ಆಂಗಲ್ ಎಕ್ಸ್ಟೀರಿಯರ್ ಆಂಗಲ್ ಏನಪ್ಪಾ ಅಂದ್ರೆ ಈಕ್ವಲ್ ಆಗಿರ್ತೈತಿ ಅಂತ. ಓಕೆ, ಅಂದ್ರೆ ಆಂಗಲ್ ADC ಅನ್ನೋದು ಎದಕ್ಕೆ ಈಕ್ವಲ್ ಆಗಿರ್ತೈತಿ ಅಂತಂದ್ರೆ ಆಂಗಲ್ ADC ಎದಕ್ಕೆ ಈಕ್ವಲ್ ಆಗಿರ್ತೈತಿ ಅಂದ್ರೆ CBP ಗೆ ಈಕ್ವಲ್ ಆಗಿರ್ತೈತಿ. ಆಂಗಲ್ CBP ಗೆ ಈಕ್ವಲ್ ಆಗಿರ್ತೈತಿ. ಒಂದು ಸೈಕ್ಲಿಕ್ ಕ್ವಾಡ್ರಿಲೇಟರ್ ಒಂದು ಆಂಗಲ್ ಅದ್ರ ಅಪೋಸಿಟ್ ಆಂಗಲ್ ಎಕ್ಸ್ಟೀರಿಯರ್ ಆಂಗಲ್ ಗೆ ಈಕ್ವಲ್ ಆಗಿರ್ತೈತಿ. ಹಂಗಂದ್ರೆ ಇದು ಎರಡು ಎದಕ್ಕೆ ಈಕ್ವಲ್ ಆಗಿರ್ತಾವ ಅಂತಂದ್ರೆ 85 ಡಿಗ್ರಿ ಈಕ್ವಲ್ ಆಗಿರ್ತಾವ. ಸರಿನಾ? ಹಂಗಂದ್ರೆ ಇದು 85 ಡಿಗ್ರಿ ಐತಿ. ಓಕೆ, ಈ ಆಂಗಲ್ ಸಿಗ್ತದಲ್ರಿ? ಸಿಗ್ತದಲ್ಲ. ಇಲ್ಲಿ ಒಂದು ಟ್ರಯಾಂಗಲ್ ಅದ. ದ ಟ್ರಯಾಂಗಲ್ 3 ಆಂಗಲ್ ಸೇರಿಸಿದ್ರೆ ನಮ್ಗೆ 180 ಡಿಗ್ರಿ ಬರಬೇಕು. ಸೊ ಇವು ಎರಡು 85 40 ಅದಾವು. 85 ಪ್ಲಸ್ 40. ಮೂರನೇ ಆಂಗಲ್ BCP ಅದು ನಮ್ಗೆ ಗೊತ್ತಿಲ್ಲ. ಆಂಗಲ್ BCP ಇಸ್ ಈಕ್ವಲ್ ಟು 180 ಡಿಗ್ರಿ. ನಮಗೆ ಆಂಗಲ್ BCP ಬೇಕು. ಓಕೆ, 85 ಪ್ಲಸ್ 40 125. ಅದು ಬಲಗಡೆ ಹೋದ್ರೆ ಏನಾಗುತ್ತೆ? ಮೈನಸ್ 125 ಡಿಗ್ರಿ ಆಗುತ್ತೆ. ಆಂಗಲ್ BCP ಇಸ್ ಈಕ್ವಲ್ ಟು 180 ಒಳಗೆ 125 ಕಳೆದ್ರೆ 180 ಒಳಗೆ 120 ಕಳೆಯೋಣ 60 ಉಳಿತೈತಿ. 60 ಒಳಗೆ 5 ಹೋದ್ರೆ ಎಷ್ಟು ಉಳಿತೈತ್ರಿ?
55 ಡಿಗ್ರಿ ಬರ್ತದೆ. ಸರಿನಾ? ರೈಟ್. ಬಿ ಸಿ ಪಿ ಎಷ್ಟು ಬಂತ್ರಿ? 55 ಡಿಗ್ರಿ ಬಂತು. ಇದು 55 ಡಿಗ್ರಿ ಅದ. ಓಕೆ, ಇದು ಅದಕ್ಕೆ ಈಕ್ವಲ್ ಆಗಿರ್ತದ್ರಿ. ಇದ್ರ ಇದು ಒಳಗಡೆ ಏನ್ ಆಂಗಲ್ ಬರ್ತಲ್ಲ, ಇದು ಇಂಟೀರಿಯರ್ ಆಂಗಲ್ ಅಪೋಸಿಟ್ ಆಂಗಲ್ ಏನಪ್ಪಾ ಅಂತಂದ್ರೆ ಇದು ಸಹಿತ ಏನಪ್ಪಾ ಅಂತಂದ್ರೆ ಎರಡು ಈಕ್ವಲ್ ಇರ್ತಾವ. ಅಂದ್ರೆ 85 ಬಂತ್ರಿ. ಇದು 55 ಆಗ್ತದೆ. ಇದು 55 ಇತ್ತಂದ್ರೆ ಇದ್ರ ಒಳಗಲ್ ಆಂಗಲ್ ಅಪೋಸಿಟ್ ಆಂಗಲ್ 55 ಡಿಗ್ರಿ ಆಗಿರ್ತೈತಿ. ಹಂಗಂದ್ರೆ ಆಂಗಲ್ ಬಿ ಸಿ ಪಿ ಇಸ್ ಈಕ್ವಲ್ ಟು ಆಂಗಲ್ ಡಿ ಎ ಬಿ ಆರ್ ಬಿ ಎ ಡಿ ಇಸ್ ಈಕ್ವಲ್ ಟು 55 ಡಿಗ್ರಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ನಮ್ದು ಸರಿಯಾದಂತ ಉತ್ತರ ಆಗೈತೆ. ಓಕೆನಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನೆಕ್ಸ್ಟ್ 14 ಏನದ ನೋಡ್ರಿ, ಎ ಡಯಾಗನಲ್ ಆಫ್ ಎ ರೆಕ್ಟಾಂಗಲ್ ಈಸ್ ಇನ್ಕ್ಲೈನ್ಡ್ ಟು ಒನ್ ಸೈಡ್ ಆಫ್ ಎ ರೆಕ್ಟಾಂಗಲ್ ಎಟ್ 25 ಡಿಗ್ರಿ. ದ ಅಕ್ಯೂಟ್ ಆಂಗಲ್ ಬಿಟ್ವೀನ್ ದ ಡಯಾಗನಲ್ಸ್ ಈಸ್. ಓಕೆ, ದಟ್ ಇದು ನಮ್ಗೆ ಈ ರೀತಿ ಹೇಳಿದ್ರೆ ಗೊತ್ತಾಗಲ್ಲ, ಒಂದು ಡಯಾಗ್ರಾಮ್ ತಕೊಂಡ್ಬಿಡೋಣದ್ರಿ. ಎ ಡಯಾಗನಲ್ ಆಫ್ ಎ ರೆಕ್ಟಾಂಗಲ್, ಒಂದು ರೆಕ್ಟಾಂಗಲ್ ಅದರಿ. ರೆಕ್ಟಾಂಗಲ್ ಅಂದ್ರೆ ಹೆಂಗೆ ಇರ್ತದ್ರಿ? ದಟ್ ಈ ರೀತಿ ಇರ್ತದ. ಓಕೆ, ದಟ್ ಈ ಒಂದು ರೆಕ್ಟಾಂಗಲ್ ಅದ ಒಂದು ಡಯಾಗನಲ್ ಏನಪ್ಪಾ ಅಂದ್ರೆ ಇನ್ಕ್ಲೈನ್ಡ್ ಎಟ್ ಒನ್ ಸೈಡ್ ಆಫ್ ದ ರೆಕ್ಟಾಂಗಲ್ 25 ಡಿಗ್ರಿ. ಇದು ಏನಂತಂದ್ರೆ 25 ಡಿಗ್ರಿ ಐತಿ ಅಂತ ಹೇಳಕತ್ತಾರ. ದ ಅಕ್ಯೂಟ್ ಆಂಗಲ್ ಬಿಟ್ವೀನ್ ದ ಡಯಾಗನಲ್ಸ್, ಇನ್ನೊಂದು ಡಯಾಗನಲ್ ಬೇಕಾಗ್ತದೆ ನಮಗೆ. ಓಕೆ, ರೈಟ್. ಎ ಬಿ ಸಿ ಡಿ ಇದ್ರ ನಡ್ಬೇಕಂದ್ರೆ ಅಕ್ಯೂಟ್ ಆಂಗಲ್ ಅಂತಾರೆ. ಇಲ್ಲಿ ಒಂದ್ ಕಡೆ ಅಪ್ರೈಸ್ ಆಂಗಲ್ ಇರ್ತೈತಿ, ಒಂದ್ ಕಡೆ ಅಕ್ಯೂಟ್ ಆಂಗಲ್ ಇರ್ತೈತಿ. ಅವ್ರು ಕೇಳಿದ್ದೇನಪ್ಪಾ ಅಂದ್ರೆ ಅಕ್ಯೂಟ್ ಆಂಗಲ್ ಎಷ್ಟಿರ್ತೈತಿ ಅಂತ ಕೇಳಕತ್ತಾರ. ಓಕೆ, ರೈಟ್. ಸೊ ಇದನ್ನ ನೋಡಿದ್ವಿ ಅಂತಂದ್ರೆ ನಮಗ ಇಲ್ಲಿ ಒಂದು ವಿಷಯ ಏನ್ ಗೊತ್ತು ಅಂತಂದ್ರೆ ಇದು ಗೊತ್ತ್ರಿ. ಏನ್ರಿ? ಇದಕ್ಕ ಇದು ಈಕ್ವಲ್ ಇರ್ತೈತಿ ಅಂತ. ಓಕೆ, ಹಂಗಂದ್ರೆ ದಟ್ ಇದೇನಪ್ಪಾ ಅಂದ್ರೆ ಇದು ಓ ಆಗಿರ್ಲಿ. ಹಂಗಂದ್ರೆ ಇದು ಓ ಡಿ ಸಿ ಅನ್ನೋದು ಎಂತ ಟ್ರಯಾಂಗಲ್ ಐತ್ರಿ? ಐಸೋಸೆಲೆಸ್ ಟ್ರಯಾಂಗಲ್ ಆಯ್ತು. ಇದು 25 ಡಿಗ್ರಿ ಇದ್ರೆ ಇದು ಎಷ್ಟು ಇರ್ತದ್ರಿ? ಇವೆರಡು ಈಕ್ವಲ್ ಇರ್ತಾವು. ಇದಕ್ಕ ಈ ಸೈಡ್ ಇದ್ದ ಅಪೋಸಿಟ್, ಈ ಸೈಡ್ ಇದ್ದ ಅಪೋಸಿಟ್, ಇವೆರಡು ಆಂಗಲ್ 25 ಡಿಗ್ರಿ ಇರ್ತಾವು. ಇದು 25, ಇವು 25 ಅಂದ್ರೆ ದಟ್ ಈ ಟ್ರಯಾಂಗಲ್ ಒಳಗ ಈ ಆಂಗಲ್ ಅನ್ನ ನಮ್ಗ ಕಂಡುಹಿಡಿಯಾಕ ಬರ್ತೈತಿ. ಅದು ಏನಪ್ಪಾ ಅಂತಂದ್ರೆ ಆಂಗಲ್ ಸಿ ಓ ಡಿ ಪ್ಲಸ್ 25 ಪ್ಲಸ್ 25 ಇಸ್ ಈಕ್ವಲ್ ಟು 180 ಡಿಗ್ರಿ. ಆಂಗಲ್ COD is equal to 180, 25 50 ಬಲಗಡೆ ಹೋದ್ರೆ -50. ಇದೇನಾಗತ್ತಪ್ಪ ಅಂದ್ರೆ 130 ಡಿಗ್ರಿ ಆಗಿರ್ತೈತಿ. ಓಕೆ, ಇದೇನಪ್ಪಾ ಅಂತಂದ್ರೆ ಇದು ನಮಗ್ ಸಿಕ್ತು. ಹಾಗಾದ್ರೆ ಸಿಕ್ತಲ್ರಿ ಆನ್ಸರ್. ಎರಡು ಡಯಾಗನಲ್ಸ್ ನಡ್ಬರ್ಕ್ ಏನಪ್ಪಾ ಅಂದ್ರೆ 130 ಡಿಗ್ರಿ ಐತಿ. ಅವ್ರು ಕೇಳಿದ್ದೇನಪ್ಪಾ ಅಂತಂದ್ರೆ ಅಕ್ಯೂಟ್ ಆಂಗಲ್ ಕೇಳಿಕತ್ತಾರ. ಸೊ ಇದು 130 ಅಂತಂದ್ರೆ ಇದಕ್ಕೆ ಇನ್ನು ಎಷ್ಟು ಸೇರಿಸಿದ್ರೆ ಇದು 180 ಆಗತ್ತೆ ಅಂತಂದ್ರೆ 50 ಸೇರಿಸಿದ್ರೆ ಆಗ್ತೈತಿ. ಅಥವಾ ನಾವು ಇಷ್ಟ ಕೂಡ ವರಿ ಆಗುವಂತ ಅವಶ್ಯಕತೆ ಇದ್ದಿಲ್ಲ. ಇವೆರಡು ಆಂಗಲ್ ಸಮ್ ಇದಕ್ಕೆ ಈಕ್ವಲ್ ಇರ್ತೈತಿ ಅಂತ ಹೇಳಿದ್ರು ನಡೀತಿತ್ತು. ಓಕೆ, ಸೊ ದಟ್ ಆಂಗಲ್ ಎ ಓ ಡಿ ಇಸ್ ಈಕ್ವಲ್ ಟು ಆಂಗಲ್ ಎ ಓ ಡಿ ಇಸ್ ಈಕ್ವಲ್ ಟು 50 ಡಿಗ್ರಿ ಆಗಿರುತ್ತೆ. ದಟ್ ಆಪ್ಷನ್ಸ್ ಅನ್ನು ನೋಡಿದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗಿದೆ. ಓಕೆನಾ? 11ನೆಯ ಲೆಕ್ಕ ಏನಂತ ನೋಡ್ರಿ. If one angle of a parallelogram is twice of its adjacent angle, find the largest angle of the parallelogram. Okay, right? If one angle of the parallelogram is twice of its adjacent angle, one parallelogram ತೆಗೆನ್ರಿ. Okay, ಒಂದ್ ಆಂಗಲ್ ಅದ್ರ ಮಗ್ಲ ಆಂಗಲ್ ಏನಪ್ಪಾ ಅಂದ್ರೆ ಡಬಲ್ ಐತಿ ಅಂತ ಹೇಳಕತ್ತಾರ. ಒಂದ್ ಆಂಗಲ್ ಏನಪ್ಪಾ ಅಂದ್ರೆ ಅದ್ರ ಮಗ್ಲದ ಆಂಗಲ್ ಏನಂತಂದ್ರೆ ಡಬಲ್ ಐತಿ ಅಂತ ಹೇಳಕತ್ತಾರ. ಸೊ ಇದ್ರೊಳಗ ದಟ್ ಅಕ್ಯೂಟ್ ಆಂಗಲ್ ಏನಾಗಿರ್ತೈತಿ ಅಂತ ಸಾಂದ್ ಇರ್ತೈತಿ, ಆಪ್ಟಿಸ್ ಆಂಗಲ್ ದೊಡ್ಡದಿರ್ತೈತಿ. ಹಂಗಂದ್ರೆ ಇದು ಎಕ್ಸ್ ಆಗಿರ್ಲಿ, ಇದು ಇದ್ರ ಡಬಲ್ ಐತಿ. ಹಂಗಂದ್ರೆ ಇದೇನಪ್ಪಾ ಅಂದ್ರೆ 2x ಆಗಿರ್ಲಿ. ಓಕೆ, ಎ ಬಿ ಸಿ ಡಿ ಒಂದು ಪ್ಯಾರಲೋಗ್ರಾಮ್ ಒಳಗ ಅಡ್ಜಸೆಂಟ್ ಆಂಗಲ್ಸ್ ಎರಡು ಮಗ್ಲ ಆಂಗಲ್ ಅನ್ನ ಕೂಡಿಸಿದ್ವಿ ಅಂತಂದ್ರೆ ಎಷ್ಟಾಗತ್ತಪ್ಪ ಅಂದ್ರೆ 180 ಡಿಗ್ರಿ ಆಗುತ್ತೆ. ಇವೆರಡು ಸೇರಿಸಿದ್ರೆ 180, ಇವೆರಡು ಸೇರಿಸಿದ್ರೆ 180, ಇವೆರಡು ಸೇರಿಸಿದ್ರೆ 180, ಇವೆರಡು ಸೇರಿಸಿದ್ರೆ 180 ಹಾಕಿರ್ತೈತಿ. ಹಂಗಂದ್ರೆ ಇವೆರಡು ಸೇರಿಸಿದ್ರೆ 180 ಅಂದ್ರೆ ಎಕ್ಸ್ ಪ್ಲಸ್ 2x ಇಸ್ ಈಕ್ವಲ್ ಟು 180 ಡಿಗ್ರಿ. ಎರಡು ಸೇರಿಸಿದ್ರೆ 3x ಇಸ್ ಈಕ್ವಲ್ ಟು 180 ಡಿಗ್ರಿ. 3 ಬಲಗಡೆ ಹೋದ್ರೆ 3 ಒಂದೇ 3, 3 6 18 ಬಲಗಡೆ ಹೋಗೋದೇ ಬೇಡ, ಡೈರೆಕ್ಟ್ ಹಿಂಗೆ ಕಟ್ತಾ ಹೊಡ್ಬೋದು. ಎಕ್ಸ್ ಈಕ್ವಲ್ ಟು 60 ಡಿಗ್ರಿ ಐತೇನ್ರಿ ಆಪ್ಷನ್. ಆಪ್ಷನ್ 1 ಸರಿಯಾದಂತ ಉತ್ತರ ಅಲ್ಲ ರೀ. ಅವ್ರು ಕೇಳಿದ್ದೇನಪ್ಪಾ ಅಂತಂದ್ರೆ ಲಾರ್ಜೆಸ್ಟ್ ಆಂಗಲ್ ಕೇಳ್ಯಾರ. ಇದು ಸ್ಮಾಲೆಸ್ಟ್ ಆಂಗಲ್. ಲಾರ್ಜೆಸ್ಟ್ ಆಂಗಲ್ ಅಂದ್ರೆ ಏನ್ರಿ? 2x 2 ಇಂಟು 60 120 ಲಾರ್ಜೆಸ್ಟ್ ಆಂಗಲ್ ಆಗ್ತೈತಿ. ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ. ಅವಸರ ಬೇಡ, ಸ್ವಲ್ಪ ಹುಷಾರಾಗಿ ಮಾಡುವಂತ. 11 ಲೆಕ್ಕ ಆಯ್ತು. ನಂತರ 12ನೆಯ ಲೆಕ್ಕ. ರೈಟ್, ಏನದ ನೋಡ್ರಿ. ABCD is a rhombus whose diagonals meet at O. ABCD ಒಂದು ರೋಂಬಸ್ ಅದರಿ. ಇದು ಎರಡು ಎಲ್ಲಿ ಮೀಟ್ ಆಗಕತ್ತಾವ ಅಂತಂದ್ರೆ ಇಲ್ಲಿ ಮೀಟ್ ಆಗಕತ್ತಾವು.
ಓಕೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಆಕ್ಚುಲಿ ಇದನ್ನ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಹಾಕೊಂಡ್ಬಿಟ್ಟಿದ್ದೆ, ದಟ್ ಇರ್ಲಿ, ತೊಂದರೆ ಇಲ್ಲ. ಓಕೆ, ಸೊ ಎ ಬಿ ಸಿ ಡಿ ಅನ್ನೋದು ಏನಪ್ಪಾ ಅಂದ್ರೆ ರೋಂಬಸ್ ಅದ, ಇವೆರಡು ಓದ್ ಪಾಯಿಂಟ್ ಒಳಗೆ ಮೀಟ್ ಆಗತ್ತೋ, ಹಂಗಂದ್ರೆ ಎಕ್ಸ್ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಓಕೆ, ಓ ಎ ಈಕ್ವಲ್ ಟು ಓ ಬಿ ಆಗಿರ್ತೈತಿ, ಕರೆಕ್ಟಾ? ಇಲ್ಲ ರೀ, ಅದು ತಪ್ಪು. ಯಾಕಂದ್ರೆ ದಟ್ ರೋಂಬಸ್ ಒಳಗ ಇವು ಕರೆಕ್ಟ್ ಆಗಿ ಬೈಸೆಕ್ಟ್ ಆಗಿರಂಗಿಲ್ಲ, ಇವೆರಡು ಈಕ್ವಲ್ ಇರಂಗಿಲ್ಲ, ಅವು ಹೆಚ್ಚು ಕಮ್ಮಿ ಇರ್ತಾವ್ರಿ. ಓಕೆನಾ? ರೈಟ್, ಸ್ಕ್ವೇರ್ ಮತ್ತು ರೆಕ್ಟಾಂಗಲ್ ಈಕ್ವಲ್ ಇರ್ತಾವ್ರಿ. ಓಕೆ, ದಟ್ ಇವೆರಡು ಈಕ್ವಲ್ ಇಲ್ಲ. ಮತ್ತೆ ಹೆಂಗ್ರಿ? ಹೆಂಗಂದ್ರೆ ನಮ್ಗೆ ಇನ್ನೊಂದು ಏನ್ ಗೊತ್ತು ಅಂತಂದ್ರೆ ಅವೆರಡೂ ಡಯಾಗ್ನಲ್ಸ್ ಏನಪ್ಪಾ ಅಂದ್ರೆ ದೇ ಪರ್ಪೆಂಡಿಕ್ಯುಲರ್ಲಿ ಬೈಸೆಕ್ಟ್ ಈಚ್ ಅದರ್. ಎರಡು ಏನಪ್ಪಾ ಅಂದ್ರೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟ್ ಆಗ್ತಾವ್ರಿ. ಅಂದ್ರೆ ಇದೇನಪ್ಪಾ ಅಂದ್ರೆ ಇದೆಷ್ಟು ಇರ್ತದ್ರಿ? ಇದು 90 ಡಿಗ್ರಿ ಇರ್ತತಿ, ಇದು 90 ಡಿಗ್ರಿ ಇರ್ತತಿ. ಸೊ ಇದು 90 ಆಯ್ತು, ಇದು 35 ಆಯ್ತು. ಹಾಗಂದ್ರೆ ಇದನ್ನ ಕಂಡುಹಿಡಿದು ನಮ್ಗೆ ದೊಡ್ಡ ಮಾತಲ್ಲ. ಈ ಒಂದು ಟ್ರಯಾಂಗಲ್ ಒಳಗ, ಟ್ರಯಾಂಗಲ್ ಓ ಎ ಬಿ ಒಳಗ 3 ಆಂಗಲ್ಸ್ ಸಮ್ಮು 180 ಡಿಗ್ರಿ ಆಗಿರ್ತತಿ. ಅಂದ್ರೆ 90 ಪ್ಲಸ್ 35 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 180. ಎಕ್ಸ್ ಇಸ್ ಈಕ್ವಲ್ ಟು 180. 90 ಪ್ಲಸ್ 35 ಅಂತಂದ್ರೆ 125. ಬಲಗಡೆ ಹೋದ್ರೆ ಮೈನಸ್ 125 ಇಸ್ ಈಕ್ವಲ್ ಟು 180 ಒಳಗ 120 ಹೋದ್ರೆ 60 ಉಳಿದೈತಿ, ಅದ್ರೊಳಗೆ 5 ಹೋದ್ರೆ 55 ಡಿಗ್ರಿ. ಅದು ವ್ಯಾಲ್ಯೂ ಆಫ್ ಎಕ್ಸ್ ಆಗಿರ್ತೈತಿ. ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗೈತಿ. ಓಕೆ, ರೈಟ್. 12ನೇ ಲೆಕ್ಕ ಆಯ್ತು. ನಂತರ 13ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ಗಿವನ್ ಫಿಗರ್. ಎಕ್ಸ್ ಅಲ್ಲಿ ನೋಡ್ರಿ, ಇಲ್ಲಿ ಹೊರಗದ ಅಲ್ರಿ, ಇದು ಫಿಗರ್ ವಿಚಿತ್ರ ಅದ. ನಮ್ಗೆ ಇದ ರೀತಿ ಫಿಗರ್ ನೋಡಿಲ್ಲ ನಾವು. ಇಲ್ಲ ರೀ, ಇವಕ್ಕೆ ಏನಂತ ಕರೀತಾರೆ ಅಂತಂದ್ರೆ ದಟ್ ಕಾನ್ಕೇವ್ ಫಿಗರ್ಸ್ ಅಂತ ಕರೀತಾರೆ, ಕಾನ್ಕೇವ್ ಪಾಲಿಗಾನ್ಸ್ ಅಂತ ಕರೀತಾರೆ. ಈ ರೀತಿ ಒಂದ್ ಸೈಡ್ ಒಳಗಡೆ ಇತ್ತಪ್ಪ ಅಂತಂದ್ರೆ. ಓಕೆ, ಎಷ್ಟ್ ಸೈಡ್ ಅದ ನೋಡ್ರಿ? ಎ ಬಿ, ಬಿ ಸಿ, ಸಿ ಡಿ, ಎ ಡಿ, 4 ಸೈಡ್ ಅದಾವ. ಇದೇನಪ್ಪಾ ಅಂದ್ರೆ ಕ್ವಾಡ್ರಿಲೇಟರಲ್. ಓಕೆ, ಸೊ ಕ್ವಾಡ್ರಿಲೇಟರಲ್ ಎಷ್ಟು ಆಂಗಲ್ಸ್ ಸಮ ಎಷ್ಟಾಗಿರ್ಬೇಕ್ರಿ? 360 ಡಿಗ್ರಿ ಆಗಿರ್ಬೇಕು. ಎಷ್ಟಾಗಿರ್ಬೇಕ್ರಿ? 360 ಡಿಗ್ರಿ ಆಗಿರ್ಬೇಕು. ಓಕೆ, ರೈಟ್. ಹಂಗಂದ್ರೆ 30 ಪ್ಲಸ್ 40 ಪ್ಲಸ್ 48, 30 ಪ್ಲಸ್ 40 ಪ್ಲಸ್ 48. ಇನ್ನೊಂದು ಆಂಗಲ್ ಏನಪ್ಪಾ ಅಂತಂದ್ರೆ ಎ ಡಿ ಸಿ. ನಾವು ತಗೊಳಕತ್ತಿರೋದು ಯಾವಾಗ್ಲೂ ಏನಪ್ಪಾ ಅಂದ್ರೆ ಒಳಗಡೆ ಆಂಗಲ್ ನ ತಗೊಂತೀವಿ. ಈ ಒಳಗಡೆ ಆಂಗಲ್ ಅನ್ನ ತಗೋಬೇಕು, ಹೊರಗಡೆದಲ್ಲ. ಒಳಗಡೆ ಆಂಗಲ್ ಅನ್ನ ಸೇರಿಸಿದ್ವಿ ಅಂತಂದ್ರೆ ಒಳಗಡೆ ಆಂಗಲ್ ಏನಾಗಿರ್ಲಿ? ಎ ಡಿ ಸಿ. ಇದಿಷ್ಟು ಸೇರಿಸಿದ್ರೆ ಎಷ್ಟ್ರಿ? 360 ಡಿಗ್ರಿ. ಓಕೆ, ನಮ್ಗೆ ಇದು ಬೇಕಾಗಿಲ್ಲ, ಇದು ಬೇಕು, ಹೊರಗಡೆ ಬೇಕು. ಇವು ಎರಡು ಸೇರಿಸಿದ್ರೆ ಎಷ್ಟಾಗತ್ರಿ? 360 ಡಿಗ್ರಿ ಆಗಿರ್ತೈತಿ. ಅಂದ್ರೆ ನಾವು ಏನ್ ತಗೊಳ್ಳೋಣ ಅಂದ್ರೆ ಇಲ್ಲಿ ಆಂಗಲ್ ಎ ಡಿ ಸಿ ಪ್ಲಸ್ ಏನ್ ತಗೊಳ್ಳೋಣ? ಎಕ್ಸ್ ಅಂತ ತಗೊಂಡ್ಬಿಡೋಣ. ದಟ್ ಎರಡು ಒಂದು, ಇದು ಒಳಗಡೆ ಎ ಡಿ ಸಿ ಅಂತ ತಗೋಣ, ಹೊರಗಡೆ ಎಕ್ಸ್ ಅಂತ ತಗೋಣ, ತೊಂದರೆ ಇಲ್ಲ. ಇದು ಎಷ್ಟಾಗಿರ್ಬೇಕ್ರಿ? ಎರಡು ಸೇರಿಸಿದ್ರೆ 360 ಡಿಗ್ರಿ ಆಗುತ್ತೆ. ಇದು 360 ಆಗಬೇಕು, ಇದು 360 ಆಗಬೇಕು. ಹಾಗಂದ್ರೆ ಈಕ್ವೇಟ್ ಮಾಡ್ಬಿಡೋಣ ಅಂತ, ತೊಂದರೆ ಇಲ್ಲ. ಈಕ್ವೇಟ್ ಮಾಡಿದ್ರೆ ಏನಾಗುತ್ತೆ ನೋಡ್ರಿ? 30 ಪ್ಲಸ್ 40 70, 70 ಪ್ಲಸ್ 48 118 ಪ್ಲಸ್ ಎ ಡಿ ಸಿ. ಇದು ಇದಕ್ಕೆ ಈಕ್ವಲ್ ಆಗೈತಿ, ಇದು 360 ಈಕ್ವಲ್ ಆಗೈತಿ, 360 ಇದಕ್ಕೆ ಈಕ್ವಲ್ ಆಗೈತಿ. ಹಾಗಂದ್ರೆ ಇದು ನಾವೇನ್ ಮಾಡೋಣ? ಆಂಗಲ್ ಎ ಡಿ ಸಿ ಪ್ಲಸ್ ಎಕ್ಸ್ ಅಂತ ಬರೆಯೋಣ. ಎ ಡಿ ಸಿ ಎ ಡಿ ಸಿ ಕ್ಯಾನ್ಸಲ್ ಆದ್ರೆ ಎಕ್ಸ್ ಈಕ್ವಲ್ ಟು ಏನಾಗಿರ್ತೈತಿ? 118 ಡಿಗ್ರಿ ಆಗಿರ್ತೈತಿ. ಓಕೆ, ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗೈತಿ. ಇದು ನಮ್ಮ 13ನೇ ಲೆಕ್ಕ ಆಗಿತ್ತು. ನೆಕ್ಸ್ಟ್ 14 ಲೆಕ್ಕ ಏನದ ನೋಡ್ರಿ, ಕ್ವಾಡ್ರಿಲೇಟರಲ್ ಎ ಬಿ ಸಿ ಡಿ ಈಸ್ ಇನ್ಸ್ಕ್ರೈಬ್ಡ್ ಇನ್ ಎ ಸರ್ಕಲ್ ಸಚ್ ದಟ್ ಎ ಬಿ ಈಸ್ ಡಯಾಮೀಟರ್ ಅಂಡ್ ಆಂಗಲ್ ಎ ಡಿ ಸಿ ಇಸ್ ಈಕ್ವಲ್ ಟು 130 ಡಿಗ್ರಿ. ಫೈಂಡ್ ಆಂಗಲ್ ಬಿ ಎ ಸಿ ಅಂತ ಹೇಳಕತ್ತಾರೆ. ಈ ರೀತಿ ಹೇಳಿದ್ರೆ ನಮ್ಗೆ ಗೊತ್ತಾಗಲ್ಲ. ನಾವೇನ್ ಮಾಡೋಣ ಅಂತಂದ್ರೆ ಡಯಾಗ್ರಾಮ್ ಹಾಕೊಂಡ್ರಿ, ನಮ್ಗೊಂದು ಐಡಿಯಾ ಬರ್ತೈತಿ. ಓಕೆ, ದಟ್ ಇನ್ಸ್ಕ್ರೈಬ್ಡ್ ಅನ್ನಕತ್ತಾರ. ಸರಿ, ಒಂದು ಕ್ವಾಡ್ರಿಲೇಟರಲ್ ಸರ್ಕಲ್ ಒಳಗೆ ಇನ್ಸ್ಕ್ರೈಬ್ ಆಗೈತೆ ಅಂತ ಸರ್ಕಲ್ ಹಾಕೋಣ. ಆ ನಂತರ ದಟ್ ಕ್ವಾಡ್ರಿಲೇಟರ್ ಹಾಕೋಣ. ಸೊ ಇದ್ರೊಳಗೆ ಒಂದು ಕಂಡೀಷನ್ ಹಾಕಕತ್ತಾರ, ಫಸ್ಟ್ ದಟ್ ಎ ಬಿ ಈಸ್ ಡಯಾಮೀಟರ್ ಅಂತ ಹೇಳಕತ್ತಾರ. ಓಕೆ, ಎ ಬಿ ಈಸ್ ಡಯಾಮೀಟರ್, ಎ ಬಿ ಸಿ ಡಿ, ಸಿ ಡಿ ಇದು ಡಯಾಮೀಟರ್ ಐತೆ ಅಂತ ಹೇಳಕತ್ತಾರ. ಓಕೆ, ಮತ್ತೆ ಇನ್ನೊಂದು ಏನ್ ಹೇಳಕತ್ತಾರಿ? ಎ ಡಿ ಸಿ 130 ಡಿಗ್ರಿ ಅಂತಾರೆ. ಇದು 130 ಡಿಗ್ರಿ ಐತಿ. ನಂತರ ಅವ್ರು ಏನ್ ಕೇಳಕತ್ತಾರಿ? ಆಂಗಲ್ ಫೈಂಡ್ ಬಿ ಎ ಸಿ, ಬಿ ಎ ಸಿ ಈ ಆಂಗಲ್ ಎಷ್ಟಾಗಿರ್ತೈತಿ ಅಂತ ಹೇಳಕ್ಕಾಗತ್ತ. ಈ ಆಂಗಲ್ ಎಷ್ಟು? ನಾವು ಇದನ್ನ ಬಿಲಿಬಿಂಕಿಲ್ಲ ಬರೆಯೋಣ. ಈ ಆಂಗಲ್ ಎಷ್ಟಾಗೈತಿ ಅಂತ ಕೇಳಕತ್ತಾರ. ಓಕೆ, ರೈಟ್. ಸರಿ, ನಮಗೆ ದಟ್ ಏನ್ರಿ ಒಂದು ಏನ್ರಿ ಎಂತ ಏನಂತಾರೆ ಓಕೆ, ಸೈಕ್ಲಿಕ್ ಕ್ವಾಡ್ರಿಲೇಟರ್. ಓಕೆ, ಈ ಸೈಕ್ಲಿಕ್ ಕ್ವಾಡ್ರಿಲೇಟರ್ ಒಳಗೆ ನಮ್ಗೆ ಏನ್ ಗೊತ್ತೈತಿ ಅಂತಂದ್ರೆ ಆಂಗಲ್ ಡಿ ಪ್ಲಸ್ ಆಂಗಲ್ ಬಿ ಇವು ಎರಡರದ್ದು ಅಪೋಸಿಟ್ ಆಂಗಲ್ಸ್ ಸಮ್ ಏನಾಗಿರ್ತೈತಿ ಅಂದ್ರೆ 180 ಡಿಗ್ರಿ ಆಗಿರ್ತೈತಿ. ಅಂದ್ರೆ ದಟ್ ನಾ ಈ ರೀತಿ ಬರ್ಕೋತೇನ್ರಿ, ಆಂಗಲ್ ಬಿ ಪ್ಲಸ್ ಆಂಗಲ್ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಆಂಗಲ್ ಬಿ ಗೊತ್ತಿಲ್ಲ, ಕೈ ಬಿಟ್ಬಿಡೋಣ. ಆಂಗಲ್ ಡಿ ಗೊತ್ತಾ? ಗೊತ್ತದ್ರಿ, 130 ಡಿಗ್ರಿ.
ಅಂದ್ರೆ ಇಸ್ ಈಕ್ವಲ್ ಟು 180. ಆಂಗಲ್ ಬಿ ವ್ಯಾಲ್ಯೂ ಏನಾಗತ್ರಿ 180 ಮೈನಸ್ 130. ಆಂಗಲ್ ಬಿ ಇಸ್ ಈಕ್ವಲ್ ಟು 180 ಒಳಗೆ 130 ಹೋದ್ರೆ ಎಷ್ಟಾಗತ್ರಿ 50 ಡಿಗ್ರಿ ಆಗುತ್ತೆ. ಏನ್ 50 ಡಿಗ್ರಿ? ಇದು 50 ಡಿಗ್ರಿ ಐತಿ, ಇದು 50 ಡಿಗ್ರಿ ಐತಿ. ನಮ್ಗೆ ಇದೆಲ್ಲ ಬೇಕಾಗಿತ್ತು, ಇದು ಬೇಕಾಗಿತ್ತು. ಓಕೆ, ಅದನ್ನ ಕಂಡುಹಿಡಿಯೋದಂದ್ರೆ ಹೆಂಗ್ ಕಂಡುಹಿಡಿಯೋಣ್ರಿ? ನಿಮ್ಗ ಆಕ್ಚುಲಿ ಸರ್ಕಲ್ಸ್ ಒಂದು ಟಾಪಿಕ್ ಬಂತಂದ್ರೆ ಅದ್ರೊಳಗೆ ನಮ್ಗೆ ನಾವು ಅದನ್ನ ಮೆನ್ಷನ್ ಮಾಡಿರ್ತೇನ್ರಿ. ದಟ್ ಈಗ ಇಲ್ಲಿ ಬಂದೈತಿ ಅಂತಂದ್ರೆ ಅದನ್ನ ಸಲುವಾಗಿ ಹೇಳ್ತೀನಿ. ಇದೇನಪ್ಪಾ ಅಂದ್ರೆ ಎ ಬಿ ಅನ್ನೋ ಡಯಾಮೀಟರ್ ಐತಿ. ಹಂಗಂದ್ರೆ ಈ ಎ ಸಿ ಬಿ ಏನಾಗತ್ತಪ್ಪ ಅಂದ್ರೆ ಸೆಮಿ ಸರ್ಕಲ್ ಒಳಗಿರುವಂತ ಆಂಗಲ್ ಆಗುತ್ತೆ. ಏನ್ರಿ? ಸೆಮಿ ಸರ್ಕಲ್ ಇರುವಂತ ಆಂಗಲ್ ಆಗ್ತೈತಿ. ಸೆಮಿ ಸರ್ಕಲ್ ಇರುವಂತ ಆಂಗಲ್ ಏನಾಗಿರ್ತೈತಿ ಅಂದ್ರೆ ಯಾವಾಗ್ಲೂ 90 ಡಿಗ್ರಿ ಆಗಿರ್ತೈತಿ. ಅದು ಯಾಕ ಅಂತ ಹೇಳಿ ನಮ್ಮ ಸರ್ಕಲ್ ಚಾಪ್ಟರ್ ಬಂದಾಗ ನಾನು ನಿಮ್ಗೆ ಹೇಳ್ತೇನೆ. ಅದು ನಾನು ನಿಮ್ಗೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ಆಗೋ ಸಲುವಾಗಿ ಇದನ್ನ ಇಲ್ಲಿ ಸೈಡ್ ಹಾಕಿರ್ತೇನೆ ನೋಡ್ರಿ. ಒಂದು ಸೆಮಿ ಸರ್ಕಲ್ ಒಳಗ ಒಂದು ಆಂಗಲ್ ಐತಿ ಅಂತಂದ್ರೆ ಇದು 90 ಡಿಗ್ರಿ ಆಗಿರ್ತೈತಿ. ಇಷ್ಟು ನಮ್ಗೆ ಗೊತ್ತಿರಲಿ. ಓಕೆ, ರೈಟ್. ಇದು ಗೊತ್ತಾಯ್ತು. ಹಾಗಾದ್ರೆ ಇದನ್ನ ಈಸಿ ಯಾಕೆ ಕಂಡುಹಿಡಿತೀವಿ? ಹೆಂಗ್ರಿ? 3 ಆಂಗಲ್ಸ್ ಅಂತ ಸಮ್ಮು ದಟ್ 180 ಡಿಗ್ರಿ ಆಗಬೇಕು. ಹಂಗಂದ್ರೆ 50 ಪ್ಲಸ್ 90, 50 ಪ್ಲಸ್ 90 ಪ್ಲಸ್ ಏನ್ರಿ ಬಿ ಎ ಸಿ, ಆಂಗಲ್ ಬಿ ಎ ಸಿ 3 ಸೇರಿಸಿದ್ರೆ 180. ಹಂಗಂದ್ರೆ ಆಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು 180. 90 ಪ್ಲಸ್ 50 140, ಬಲಗಡೆ ಹೋದ್ರೆ ಮೈನಸ್ 140 ಇಸ್ ಈಕ್ವಲ್ ಟು 180 ಒಳಗೆ 40 ಆದ್ರೆ 40 ಬರ್ತದೆ. ಆಪ್ಷನ್ಸ್ ಅನ್ನು ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಆನ್ಸರ್ ಆಗಿರ್ತೈತಿ. ಹೋಗೋಣ, ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ಕ್ವಾಡ್ರಿಲೇಟರಲ್ ಟಾಪಿಕ್ ಮೇಲೆ ಇರುವಂತಹ ಒಂದು ಥಿಯರಿ. ಆ ನಂತರ ದಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಆಗಿದ್ರಿ. ಇವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ದಟ್ ಇಷ್ಟ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮಿಗೆ ನಮ್ಮ ಪ್ರಿಪರೇಷನ್ ಸಾಕಾಗಿರ್ತೈತಿ. ಹೋಗೋಣ, ರೈಟ್. ಸೊ ಚೆನ್ನಾಗಿ ಓದ್ಕೊಡ್ರಿ. ದಟ್ ಈ ಸಲ ಹೆಂಗನ ಮಾಡಿ ಹೆಚ್ಚು ಮಾರ್ಕ್ಸ್ ತಗೊಂಡು ಏನಪ್ಪಾ ಅಂದ್ರೆ ಈ ಎಕ್ಸಾಮ್ ನ ಕ್ವಾಲಿಫೈ ಮಾಡ್ರಿ. ದಟ್ ದೇವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತಂದು ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.